ನೋಡು ನೋಡು ನಿನ್ನ ಮಂದಾಕಿನಿ ಬದಲಾಗುವುದನ್ನು. ಇದು ಪ್ರಸಂಗ ಯಾವುದಿದೆ? ಮಗಳಿಗೊಂದು ಕನ್ಯಾ ಸಂಧಾನ ಅಯೋಧ್ಯೆಯಿಂದಲೇ ಬಂದಿದೆ. ಮುಂದುವರಿಬಹುದಿತ್ತೆ. ಮೊದಲಾದ್ರೆ ಯಾರಲ್ಲೂ ಕೇಳಬೇಕಾದ ಅನಿವಾರ್ಯತೆ ಇರಲಿಲ್ಲ. ಈಗ ನಾವು ಸ್ವತಂತ್ರರು. ಮದುವೆ ಒಂದು ಆದ ಮೇಲೆ ಹೆಂಡತಿಯಲ್ಲಿ ಒಂದು ಮಾತು ಕೇಳದೆ ಮುಂದುವರಿಯುವ ಹಾಗಿಲ್ಲ. ಮತ್ತೆ ಹೇಳುವವರೆಲ್ಲ ಹೇಳ್ತಾರೆ, ಎದುರು ಕೂತುಕೊಂಡು ಕಾಲ ಮೇಲೆ ಕಾಲ ಹಾಕಿಕೊಂಡು ನನ್ನ ಮನೆಯಲ್ಲಿ ನನ್ನದೇ ನಡೆಯುವುದು ಅಂತ. ನನ್ನ ಜೀವನಾನುಭವದಲ್ಲಿ ಯಥಾರ್ಥವಾದ ಸತ್ಯವನ್ನು ಹೇಳ್ತಾನೆ ಸ್ವಾಮಿ. ಯಾರ ಮನೆಯಲ್ಲಿ ಯಾರದ್ದು ನಡೆಯುವುದಿಲ್ಲ. ಹೌದಾ? ಎಲ್ಲರ ಮನೆಯಲ್ಲೂ ಹೆಂಗಸರದ್ದೇ ನಡೆಯುವುದು. ನಾವು ಹೊರಗಡೆಯಲ್ಲಿ ಹೇಳ್ಬೇಕಷ್ಟೇ, ನಾನು ಅಂತವ ಇಂಥವ ಸಂತೆಯಲ್ಲಿ ಮೆಂತೆ ಕದ್ದವ ಅಂತ. ಆಯ್ತಾ? ಹಾಗಾಗಿ ಇವಳಲ್ಲಿ ಒಂದು ಮಾತು ಹೇಳದೆ ಸಾಧ್ಯವೇ ಇಲ್ಲ. ಒಳ್ಳೇದು ಒಳ್ಳೇದು. ಸರಿ, ಯಾವುದಕ್ಕೂ ಕರೆಯುವ. ಮಂದೋ ಮಂದು. ಮಂದು ಯಾರದು? ಅಂದ್ರೆ ಅವಳ ಪೂರ್ತಿ ಹೆಸರು ಮಂದಾಕಿನಿ ಅಂತ. ಈ ಪ್ರೀತಿ ಎಲ್ಲ ಹೆಚ್ಚಾದಾಗ ಹೆಸರೆಲ್ಲ ತುಂಡಾಗ್ತದೆ ಅಂತ. ಹಾಗೆಲ್ಲ ಆಗ್ತದ? ಹೌದು. ನಿಮ್ಮನ್ನು ಚಿನ್ನು ಅಂತ ಕರೆಯುವುದು ಅದಕ್ಕೆಲ್ಲ ಗೊತ್ತಿಲ್ವಾ? ಮಂದೋ ಮಂದೋ. ಓ ನೀವಾ? ಒಂದು ಸಾಕು ಪ್ರಾಣಿಗಾದ್ರೂ ಒಂದು ಬೆಲೆ ಉಂಟು ಪುಣ್ಯಾತ್ಗಿತ್ತಿ. ನೋಡಿದ್ರಿ ನೀವು ಅಂತ ಹೇಳಿ ಯಕಸ್ಥಿತಿಯನ್ನು ಹಾಗೆ ಭಾವಿಸಿ ಹೋಗ್ತಾ ಇದೆಯಲ್ಲ. ಅಂತಪುರದಲ್ಲಿ ನನಗೆ ನನ್ನದೇ ಕೆಲಸ ಉಂಟು. ನಿಮಗೆ ಹೊತ್ತೊತ್ತಿಗೆಲ್ಲ ಬಂದು ಕರೆಯುವಾಗೆಲ್ಲ ಬರ್ಲಿಕ್ಕೆ ಆಗುದಿಲ್ಲ. ಏನು ನಾನು ಗಂಡ, ನಾನು ಕರೆಯುವುದು? ಹೌದು, ನೀವು ಕರೆಯುವುದು ಹೌದು. ನನಗೂ ಆಶ್ಚರ್ಯದದ್ದು ಅದೇ. ನಾನು ಯಾರೋ ಬಂದದ್ದು ಅಂತ ತಿಳಿದದ್ದು. ಯಾರು ಬಂದ್ರೆ ಆಗ್ತದಲ್ಲ. ಎಂತದ್ದು ನೀವು ಹೇಳಿ ಯಾರೋ ಬಂದದ್ದು ಅಂತ? ಹಾಗಲ್ಲ, ಒಂದು ದಿವಸವೂ ಬೇಗ ಬರುವ ವ್ಯವಸ್ಥೆಯಲ್ಲಿ ನೀವಿರುವುದಿಲ್ಲ. ಯಾರು ಹೇಳಿದ್ದು? ನಾನು ಯಾವಾಗಲೂ ಬೇಗ ಬರ್ತೇನೆ. ಬರುವಾಗ ನೀನು ಬಾಗಿಲು ತೆಗೆಯುವುದಿಲ್ಲ ಅಷ್ಟೇ. ಬಾಗಿಲು ತೆಗೆಯುವುದು ಯಾಕೆ? ಬಾಗಿಲು ದೂಡುವುದು, ಒಳಗೆ ಬರುವುದು. ಹೌದಪ್ಪ, ನೀನು ಅಂತಪುರದಲ್ಲಿರುವಾಗ ಹಾಗೆ ಒಮ್ಮೆಲೆ ಬರ್ಲಿಕ್ಕೆ ಆಗ್ತದ? ಸಖಿ ಸಮೂಹ ಎಲ್ಲ ಇರುವುದಿಲ್ವಾ? ಈಗ ನೀವು ನೋಡದ ಸಖಿಯರು ಯಾರಪ್ಪ? ಏನು ನಾನು ಸಖಿಯರನ್ನು ನೋಡುವವನ? ಹಾಗಲ್ಲ, ಗಂಡ ಹೆಂಡತಿ ಹೌದು ಅಂತಾದ್ರೂ ಮೂರನೇ ಅವರು ಇರುವಾಗ ಅವರು ಸಿಕ್ಕಂಡೇ ಇರ್ಲಿಕ್ಕೆ ಆಗ್ತದ. ಮತ್ತೆ ಹೀಗೆ ಎಂತದ್ದು ಮಾಡಿದ್ದು? ಅದೊಂದು ಹಳೇ ನೆನಪು. ಅದಿರ್ಲಿ. ಈಗ ಇವತ್ತು ಅಂತೂ ಬಂದ್ರಲ್ಲ ನೀವು? ಹೌದು, ಅಂತೂ ಬಂದ್ರ ಅಂತ ಹೇಳಿ ಹಾಗಲ್ಲ, ಬಂದ್ರಲ್ಲ ಯಾಕೆ ಅಂತ ಕೇಳ್ಬೋದಾ? ಓ ಮಡದಿಯೇ, ಲಾಲಿಸೈ ಮಡದಿ ಮಂದಾಕಿನಿಯೇ, ಲಾಲಿಸೈ ಮಡದಿ ಮಂದಾಕಿನಿಯ ಸಾಕೇತ ಭೂಲೋಲ ನಿಮ್ಮ ಕುವರಿಯನು ಲೀಲೆಯಿಂದು ಪವನದಿ ಕಂಡು ಮೆಚ್ಚಿಗ ಲಗ್ನ ಕೋಲೈಪ ಬಗೆ ಮುಂದಕೇನು ಲಾಲಿಸು. ಮಂದಾಕಿನಿಯೇ, ಏನು ನಾನು ನೀನು ಅಂತಪುರದಲ್ಲಿ ಅತ್ತಿತ್ತಂದು ಸಂಚರಿಸುವಾಗ ನಾನು ಕೂತ್ಕೊಂಡು ನೋಡುವುದು ಅಂತ. ಯಾವುದನ್ನು? ನೀ ನಡೆಯುವುದನ್ನು. ನನ್ನನ್ನು? ಹೌದು. ಹೌದಾ? ಹೌದೌದು. ಅದು ಯಾಕೆ ಸ್ವಾಮಿ? ಬಹಳ ಚಂದ ಅಂತ ನಿನ್ನ ನಡುಗೆ. ಹೌದಾ? ಈ ಪ್ರಾಯದಲ್ಲೂ. ಆಯ್ತು, ಇನ್ನೊಂದು ಪ್ರಚಾರ ಮಾಡಿಕೊಂಡು ಬನ್ನಿ. ಅವಳಿಗೆ ಒಂದು ಸ್ವಲ್ಪ ವಯಸ್ಸಾಗಿದೆ, ನನ್ನ ಹೆಂಡತಿ ಸ್ವಲ್ಪ ವಯಸ್ಸಾಗಿದೆ ಅಂತ ಹೇಳಿಕೊಂಡು ಬನ್ನಿ ನೀವು. ಹಾಗಲ್ವೇ? ಮತ್ತೆ ಈ ಪ್ರಾಯದಲ್ಲಿ ಒಂದು ಎರಡು ಹೆತ್ತವಳು ಅಂತ ಯಾರಾದ್ರೂ ಹೇಳಿಯಾರ? ಹೌದು, ಹೆತ್ತಲ್ಲಿಗೆಲ್ಲ ಹೆಣ್ಮಕ್ಳಿಗೆ ವಯಸ್ಸಾಗ್ತದ? ಅಲ್ಲ, ಸಾಧಾರಣ ಎಲ್ಲರೂ ವಯಸ್ಸಾದ ಹಾಗೆ ಕಾಣ್ತಾರೆ. ನಿನ್ನಲ್ಲಿ ಇನ್ನೂ ಆ ಸೌಂದರ್ಯ. ನನ್ನ ಸೌಂದರ್ಯದ ಗುಟ್ಟೆ ಹಾಗೆ. ಹೌದಾ? ಮಂದಾಕಿನಿಯ ನನ್ನ ಬದುಕಿನ ನಿಜ. ಇದೆಂತದ್ದು ಸ್ವಾಮಿ ಹೊಸ ಹೊಸ ರಾಗ? ಅದು ಸಂಸಾರ ಅಂತ ಹೇಳಿದ್ರೆ ಹಾಗೆ. ಸರಸ, ವಿರಸ, ಸಮರಸ ಅದು ಜೀವನದಲ್ಲಿ ಇದ್ದದ್ದೇ. ಹೌದಾ? ಮತ್ತೆ ತುಂಬಾ ಚಂದ ಹಾಡ್ತಿರಲ್ವ ನೀವು? ಈಗ ಕಡಿಮೆ. ಒಂದು 10 ವರ್ಷಕ್ಕಿಂತ ಹಿಂದೆ ನೋಡ್ಬೇಕಿತ್ತು. ಎಂತದು 10 ಹೊತ್ತಿಗೆ ಆಡುವುದೇ? ಮನುಷ್ಯರು ನಿಲ್ತಿದ್ರ? ಅಲ್ಲ, ಮತ್ತೆ ಕಾಡಿನಲ್ಲಿ ಪ್ರಾಣಿಗಳ ಮುಂದೆ ಹಾಡ್ತಾ ಇದ್ದದ್ದ? ಹಾಗಲ್ಲ, ಹಾಡಿದ್ದು ಚಂದ ಹಾಡ್ತೀರಿ, ತುಂಬಾ ಚಂದ ಹಾಡ್ತೀರಿ. ತಮ್ಮಯ್ಯ ಇನ್ನೊಮ್ಮೆ ಹಾಡಬೇಡಿ ಆಯ್ತಾ? ಅದೇನು ಸ್ವಲ್ಪ ಶ್ರುತಿ ಎಲ್ಲ ಬೇಕದಕ್ಕೆ ಉಂಟಲ್ಲ? ಅದು ಅವರಿಗಲ್ವಾ? ಒಂದೇ. ಮತ್ತೆ ಒಂದು ತಂಡದಲ್ಲಿ 43 ಕೊಡ್ಲಿಕ್ಕಿಲ್ಲ. ಹಾಗೆ ಆಯ್ತು, ಒಂದು ರಾಗ ತೆಗೆದ್ರಲ್ಲ ಯಾಕೆ? ಇದು ನಾನು ರಾಜಸ್ಥಾನದಲ್ಲಿದ್ದ ವಿಷಯ ಗೊತ್ತುಂಟಲ್ಲ? ಓ, ನೀವು ಮೊದಲು ಅಲ್ಲಿದ್ದದ್ದ? ತಲೆಗೆ ಟೊಣದ್ರೆ ಉಂಟಲ್ಲ, ವೈಗೆ ರಾಶಿಯಲ್ಲಿದ್ದ ಅಂತ ಹೇಳಿದ್ದ. ಮತ್ತೆ ರಾಜನಾದ ನಾನು ಆಸ್ಥಾನದಲ್ಲಿ ಇದ್ದ ವಿಚಾರ ನಿನಗೆ ಗೊತ್ತಿದೆಯಲ್ಲ? ಆ ಓಲಗದಲ್ಲಿದ್ದಾಗ. ಹೌದು. ಹಾಗೆ ಒಬ್ಬ ವಯೋವೃದ್ಧ ಬಂದ, ನೀ ಗಮನಿಸಿದ್ಯೋ? ಹಾಗೆಲ್ಲ ಮುದುಕರನ್ನೆಲ್ಲ ನೋಡುವುದಿಲ್ಲ ಬಿಡಿ. ಅದಷ್ಟೇ. ಒಂದು ವೇಳೆ ನೋಡುವುದು ಹೌದು ಅಂತಾದ್ರೆ ನನ್ನ ಪರಿಸ್ಥಿತಿ ಈಗ. ಮುದುಕರ ಕುರಿತು ಆಸಕ್ತಿ ಇಲ್ಲ ಹೇಳಿದ್ದು ಸ್ವಾಮಿ. ನಾನು ಅದನ್ನ ಹೇಳಿದ್ದು. ಆಸಕ್ತಿ ಉಂಟು ಅಂತಾದ್ರೆ ನನ್ನ ಪರಿಸ್ಥಿತಿ ಈಗ ಆಗ್ತಿತ್ತ? ನೋಡ್ಲಿಲ್ಲ.
ಆಯ್ತಾ ನೋಡ್ಲಿಲ್ಲ. ಆಯ್ತು. ಹಾ. ಬಂದವ ಸಾಮಾನ್ಯ ಅಲ್ಲ, ಯಾರು? ಅಯೋಧ್ಯೆಯ ಮಂತ್ರಿಯಾದಂತಹ ಸುಮಂತ್ರ. ಅಯೋಧ್ಯೆಯಿಂದ ಜನ ಹಾ. ನಮ್ಮಲ್ಲಿಗೆ ಹಾ. ಬಂದದ್ದು. ಹಾ. ಎಷ್ಟು ಸಲ ಹೇಳಿದ್ದೇನೆ ನಿಮಗೆ, ಯಾವುದು? ಈ ಕೊಡಬೇಕಾದ ಲೆಕ್ಕಾಚಾರವನ್ನೆಲ್ಲ ಹಾಗೆಲ್ಲ ಉಳಿಸಿಕೊಳ್ಬಾರ್ದು, ಹಾ. ಆದಷ್ಟು ಬೇಗ ಕೊಡಬೇಕು. ನೋಡಿದ್ರೆ ಈಗ ಇಲ್ಲಿಗೆ ಬಂದ್ರು ಕೇಳಲಿಕ್ಕೆ. ನಾವು ಲೆಕ್ಕಾಚಾರ ನಮ್ಮದು ಎಲ್ಲಿಯೂ ಬಾಕಿ ಇಲ್ಲ. ನಾವು ಯಾರಿಗೂ ಕೊಡ್ಲಿಕ್ಕಿಲ್ಲ, ನಮಗೆ ಎಲ್ಲಿಂದಲೂ ಬರ್ಲಿಕ್ಕಿಲ್ಲ. ಸತ್ಯ ಅಲ್ಲ, ಮನಸ್ಸಿನಲ್ಲಿ ಒಂದು ಲೆಕ್ಕಾಚಾರ ಉಂಟು. ಹಾ. ಅದು ಕೊಟ್ಟವರಿಗೂ ತಗೊಂಡವರಿಗೂ ಇಬ್ಬರಿಗೂ ಗೊತ್ತುಂಟು. ಅದು ಕೊಡ್ಲಿಕ್ಕುಂಟಾ? ಅದು ನೋಡುವ, ನಾವು ಒಳ್ಳೇದಾದ್ರೆ ಯಾವಾಗ ನೋಡುವ. ಮತ್ತೆ ಈಗ ಅವ ಬಂದದೇ ಯಾಕೆ? ಅವ ಬಂದದ್ದು ಕಪ್ಪಕ್ಕಲ್ವ? ಕಪ್ಪದ ಲೆಕ್ಕಾಚಾರಕ್ಕಲ್ಲ, ಮತ್ತೆ ಅವ ಬಂದದ್ದು ಕನ್ಯಾಸಂಧಾನಕ್ಕೆ. ಸ್ವಾಮಿ ಓ, ಇಲ್ಲಿ ಯಾರು? ನೀನು ಸೀರೆ ಸೆರಗು ಸರಿ ಮಾಡಿಕೊಳ್ಬೇಡ. ನಿನಗೆ ದೇವರಾಣ ಇನ್ನು ಮದುವೆ ಮಾಡಿಸುವುದಿಲ್ಲ. ನನಗೆ ಎಂತದ್ದು ಮದುವೆ? ಮತ್ತೆ ಹಾಗಲ್ಲ, ನಾನು ಆಲೋಚನೆ ಮಾಡಿದ್ದು ಯಾರು ಅಂತ. ನಾನು ಅದನ್ನು ಹೇಳ್ತೇನೆ. ಹಾ. ಯಾರು ಅಂತ ಮನೆಯಲ್ಲಿ ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ತುಪ್ಪಕ್ಕೆ ಅಲಿಲಿಕ್ಕಿಲ್ಲ. ಹೌದು. ಮಗಳಾದಂತಹ ಕೈಕೆ ಪ್ರಾಪ್ತ ವಯಸ್ಕೇ ಆಗಿದ್ದಾಳೆ. ಹಾ. ನಿನ್ನೆಯೋ ಮೊನ್ನೆಯೋ ಏನೋ ಹಾ. ಉಪವನಕ್ಕೆ ಹೋಗಿದ್ಲಂತೆ. ಹಾ. ಅಯೋಧ್ಯೆಯ ಚಕ್ರವರ್ತಿ ಆದಂತಹ ನೇಮಿಯು ಉಪವನಕ್ಕೆ ಬಂದಿದ್ರಂತೆ. ಹಾ. ಪರಸ್ಪರ ಕಂಡರಂತೆ. ಹಾ. ಸಣ್ಣ ವಯಸ್ಸಲ್ವೋ, ಹಾ. ಮನಸ್ಸು ಒಂದಾಗಿದೆ. ಹಾ. ಕಣ್ಣು ಒಂದಾಗಿದೆ. ಹಾ. ಅವರವರಿಗೆ ಆಗಬಹುದು ಎನ್ನುವ ಹಾಗೆ ತೀರ್ಮಾನಿಸಿದ್ದಾರೆ. ಹಾ. ನೋಡು, ಹಾ. ಚಕ್ರವರ್ತಿ ಆದ್ರೂ ಸಂಸ್ಕಾರ ವಿಹೀನನಾಗಿ ವ್ಯವಹರಿಸಲಿಲ್ಲ. ಕನ್ಯಾಸಂಧಾನಕ್ಕೆ ಒಬ್ಬ ವಯೋವೃದ್ಧನನ್ನು ಕಳಿಸಿದ. ಆಯ್ತಾ, ಒಪ್ಪಿ ಆಯ್ತಾ ಮದುವೆಗೆ ಆಗ್ಬೋದು ಅಂತ ಹೇಳಿ ಬಂದ್ರೆ ಈಗ ಯಾರು? ನೀವು. ನಾನು ಮದುವೆ ಆದ ಮಾರನೇ ದಿವಸ ನೀನು ಹಾಕಿದ ಗೆರೆಯನ್ನೇ ದಾಟ್ಲಿಲ್ಲ. ಮತ್ತೆ ಈಗ ಇಲ್ಲಿಗೆ ಯಾಕೆ ಬಂದದ್ದು? ನಿನ್ನಲ್ಲಿ ಕೇಳಲಿಕ್ಕೆ. ನಾನು ಹೇಳಿ ತರಬಲ್ಲ ನಲ್ಲ ತರಬಲ್ಲ ತರಬಲ್ಲ ಸಂಬಂಧ ಪರಿಕಾಸ್ಯದನು ಬಂದ ಅರಸನು ತಿಟವು ಸಾಕೇತಕ್ಕೆ ಇನ್ನು ಪರಿಣಯ ಬಯಕೆ ಸಾಕು ಏತಕ್ಕೆ. ಅದು ಒಂದ ಸಾಕೇತಕ್ಕೆ ಅಂತ ಹೇಳ್ಬೇಕು, ಇಲ್ಲದಿದ್ರೆ ಸಾಕು ಏತಕ್ಕೆ ಅಂತ ಹೇಳ್ಬೇಕು. ಅದು ಎರಡೆರಡು ಯಾಕೆ? ಅದು ಮತ್ತು ನಾನು ಮಾತಾಡ್ತೇನೆ ಆಯ್ತಾ ಅದಕ್ಕೆ. ಎರೆಯ ನಿರ್ವರಿ ಗಾತ ಕರೆಯ ಮೀರಿದ ಕಾಂತ ತರಳೆ ಯೌವನೆ ದಾಣೆ ಪರಿಜ್ಞಾನವಿದೆ ತಾನೇ. ತರವಲ್ಲ ನಲ್ಲ ತರವಲ್ಲ ನಿಂತ್ಕೊಳ್ಳಿ ಅಲ್ಲಿ. ಏನು? ನಾನು ಗಂಡ. ನನಗೆ ಗೊತ್ತುಂಟದು. ಆಯ್ತು, ನಿನಗೆ ನೋಡುವಾಗ ಹೆಂಡತಿ ಅಂತ ಅನ್ನಿಸ್ತದ? ನಾ ಹೇಳಿದ್ರ ಹಾಗೆ? ಅಲ್ಲ, ಕೇಳಿದ್ದಷ್ಟೇ. ಹಾ, ಹಾಗೆಲ್ಲ ನಾನು ಹೇಳುದು. ಹಾ. ನಿಮ್ಮ ತಲೆ ಎನ್ನುವುದು ನಿಮ್ಮ ಕಂಕುಳಡಿಯಲ್ಲಿ ಉಂಟಾ? ಇವರೊಂದು ಸಿಕ್ಕಿಸಿಕೊಂಡು ಬಂದದ್ದು ತಲೆಯನ್ನು. ಹಾಗಲ್ಲ, ನಿಮ್ಮ ತಲೆಯಲ್ಲಿ ಬುದ್ಧಿ ಉಂಟಾ ಕೇಳಿದ್ದು ನಾನು. ಕಿರೀಟ ಕಟ್ಟಿದ್ದೇನೆ, ಹೌದು. ತಲೆ ಉಂಟು ಅಂತ ಆಯ್ತಾ? ಹೌದು. ತಲೆ ಉಂಟು ಅಂತಾದ್ರೆ ಬುದ್ಧಿ ಇರ್ಲೇಬೇಕಲ್ಲ. ಹಾಗೆ ತಲೆ ಇದ್ದವರಿಗೆಲ್ಲ ಬುದ್ಧಿ ಉಂಟು ಅಂತ ಏನು ಇಲ್ಲ. ನಾನು ನಿನ್ನ ವಿಷಯ ಹೇಳಿದ್ದು ಅಲ್ಲ. ನಾ ಹಾಗೆ ಹೇಳಿದ್ದಲ್ಲ, ನಿಮ್ಮ ಬುದ್ಧಿಯ ಪ್ರಮಾಣ ಸಾಕಾಗ್ಲಿಲ್ಲ ಅಂತ ಹೇಳಿದ್ದು ನಾನು. ಯಾಕೆ ನಲ್ಲೇ ಅಂದ್ರೆ ಎಷ್ಟೋ ಸಲ ಹೇಳಿದ್ದೇನೆ ನಾನು, ಮದುವೆ ಅನ್ನುವುದರ ವಿಚಾರದ ಕುರಿತು 10 ಹಲವು ಬಾರಿ ಆಲೋಚಿಸಬೇಕು. ಒಂದು ವೇಳೆ ಸರಿಯಾದ ಯೋಚನೆಯನ್ನು ಮಾಡದೇ ಇದ್ರೆ ಬದುಕು ಎಡವಿ ಹೋಗುತ್ತದೆ ಅಂತ ಹೇಳಿದ್ದೇನಾ ಇಲ್ವಾ? ಖಂಡಿತ. ಮತ್ತೆ ಒಮ್ಮೆ ಅದರ ಅನುಭವ ಹೊಂದಿದವ ಮತ್ತೆ ಬಹಳ ಜಾಗ್ರತೆ ಮಾಡ್ಬೇಕು. ಏನ್ ಹೇಳ್ತೀನಿ ನೀನು? ನಿಮಗೆ ನನ್ನನ್ನು ಮದುವೆ ಆದದ್ದು ಅಷ್ಟು ಸಮಸ್ಯೆ ಆಗಿದೆ. ಯಾರು ಹೇಳಿದ್ದು? ಮತ್ತೆ ಒಮ್ಮೆ ಅನುಭವ ಆದವ ಮತ್ತೆ ಆಲೋಚನೆ ಮಾಡ್ಬೇಕಾಗ್ತದೆ ಹೇಳ್ತಾ ಇದ್ದೀರಿ. ನಾನು ಹೇಳಿದ್ದು ಯಾವ ರೀತಿಯಾಗಿ? ಯಾವ ರೀತಿಯಾಗಿ? ನಾನು ನೀನು ಯಾರು? ಗಂಡ ಹೆಂಡತಿ. ಅದು ಲೋಕಕ್ಕೆ ಗೊತ್ತುಂಟು, ಅದನ್ನೆಲ್ಲ ಹೇಳಿದ್ದು. ಮತ್ತೆ ರಾಜ ರಾಣಿ. ಹೌದಾ? ಹೌದೌದು. ನಾವು ಎಷ್ಟು ಮಂದಿ ಪ್ರಜೆಗಳಿಗೆ ಮದುವೆ ಮಾಡಿಸಿದ್ದೇವೆ? ಅಯ್ಯೋ, ಎಷ್ಟೋ ಮಂದಿಗೆ ಮಾಡಿಸಿದ್ದೇವಪ್ಪ. ನಾವು ಮದುವೆ ಮಾಡಿಸಿದ ಎಲ್ಲರೂ ನಮ್ಮ ಹಾಗೆ ನಗನಗುತ್ತಾ ಇದ್ದಾರಾ? ಅಯ್ಯೋ, ಅದು ಹೇಗಾಗ್ತದೆ? ನಾನು ಅದನ್ನೇ ಹೇಳಿದ್ದು. ಅಮ್ಮ ಈ ಸಲ ಒಂದು ಬದುಕಿದೆ ನೋಡಿ. ನೀವು ಆಲೋಚನೆ ಮಾಡಿದ್ದು ಕಡಿಮೆ ಆಗಿದ್ದೆ ಅಂತ ಹೇಳಿದ್ ಯಾಕೆ? ಯಾಕೆ? ಆ ನೇವಿಗೆ ಕೊಡುವುದು ಅಂತ ಮಾತಾಡ್ತಾ ಇದ್ದೀರಲ್ಲ. ಹೌದು. ಅವನಿಗೆ ವಯಸ್ಸು ಸಣ್ಣದ ಸ್ವಾಮಿ. ನನ್ನಷ್ಟೆಲ್ಲ ಪ್ರಾಯ ಆಗ್ಲಿಲ್ಲ. ಎಷ್ಟಾಗ್ಲಿಲ್ಲ? ನನ್ನಷ್ಟೆಲ್ಲ ಆಗ್ಲಿಲ್ಲ. ಇಲ್ಲ, ನಿಮ್ಮಷ್ಟೆಲ್ಲ ಆಗ್ಲಿಲ್ಲ. ಹಾ. ನಿಮ್ಮ ಅಪ್ಪನಷ್ಟಾಯ್ತು. ಮತ್ತೆ ಸರಿಯಾದ ಹೊತ್ತಿಗೆ ಅವನಿಗೆ ಮಕ್ಕಳಾಗುತ್ತಾ ಇದ್ರೆ ನಿಮ್ಮಷ್ಟು ದೊಡ್ಡ ಮಗ ಇರ್ತಿದ್ದ, ಗೊತ್ತುಂಟಾ? ಒಂದು ಹಾಗೆ ಅವನಿಗೆ ಕೌಸಲ್ಯ ಸುಮಿತ್ರೆಯರನ್ನು ಇಬ್ಬರು ಹೆಂಡತಿಯರು ಬೇರೆ ಇದ್ದಾರೆ. ಅದು ಬಿಡೆ. ಏನು? ರೂಢಿಯಲ್ಲೇ ಇಲ್ವೋ? ಯಾವುದು? ರಾಜಾಣ ಬಹುವಲ್ಲಭ. ನೀವೊಂದು ಮದುವೆ ಆಗ್ಲಿಕ್ಕೆ ಹೊರಟಾಗಿ ಕಾಣ್ತದೆ. ಯಾರು? ನೀವು. ನಾನು ಅವನಿಗೆ ಹೇಳಿದ್ದು ರಾಜನ ಬಹುವಲ್ಲಭ. ಅದನ್ನೇ ಅವನಿಗೆ ಹೇಳಿದ್ದು ನಾನು. ಮತ್ತೆ ಇನ್ನೊಂದು ಮದುವೆ ಇನ್ನು ಒಂದು ಮದುವೆ ಆಗಿ ಜನ್ಮಕಾಲಕ್ಕೆ ಸಾಕು ಅಂತಾಗಿದೆ. ಇನ್ನೊಂದು ನೋಡಿ, ನೀವು ಮಾತಿಗೂ ಕೂಡ ನನ್ನನ್ನು ಕಡಿಮೆ ಮಾಡಿ ಮಾತಾಡ್ತಾ ಇದ್ದೀರಿ. ನೀವು. ನಾನು ನಿನ್ನನ್ನು ಕಡಿಮೆ ಮಾಡಲಿಲ್ಲ, ನಿನ್ನ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಎತ್ತರಿಸಿದ್ದು ನೀವು. ಎತ್ತರಿಸಿದ್ದು ಈಗ ಎಲ್ಲ ಹೇಳುವಾಗ ನನಗೆ
ಕೇಳುವುದಿಲ್ಲ ಅಂತ ಭಾವಿಸಿದ್ರಾ? ಮತ್ತೆ ನಾನು ಏನು ಹೇಳಿದ್ದೆ ಬೇಡದ್ದು? ಮತ್ತೆ ನೀನು ಅದು ಹಾಗೆ ಈಗ ನಾನು ಎರಡನೇ ಮದುವೆ ಒಂದರಲ್ಲಿ ಜನ್ಮ ಕಾಲಕ್ಕೆ ಸಾಕು ಅಂತ ಇಲ್ಲ, ನಾನು ಹಾಗೆಲ್ಲ ನಿನ್ನ ಬಗ್ಗೆ ಹೇಳಿಲ್ಲ. ಮತ್ತೆ ಹಾಗೆ ನೋಡಿದ್ರೆ ನಿಮ್ಮದ್ದು ಗೊತ್ತುಂಟಾಯ್ತಾ ನನಗೆ? ಗುಟ್ಟು ಮದುವೆ ಆಗುವ ಹೊತ್ತಿನಲ್ಲಿ ನನ್ನ ಅಪ್ಪ ಸರಿಯಾಗಿ ಹೇಳಿದ್ದಾರೆ. ಏನಂತ? ಹುಡುಗನ ಜಾತಕದಲ್ಲಿ ಏನೂ ಇಲ್ಲ ಮಗಳೇ, ಏನಾದ್ರೂ ಸರಿಯಾಗುದಾದ್ರೆ ನಿನ್ನನ್ನು ಮದುವೆ ಆದ ಮೇಲೆ ಅಂತ ಹೇಳಿದ್ದಾರೆ, ಗೊತ್ತುಂಟಾ? ಅದು ತಪ್ಪು ನಮ್ಮದಲ್ಲ. ಮತ್ತೆ ಜಾತಕ ನೋಡಿದ್ರೆ ಪುರೋಹಿತರದ್ದು. ಏನ್ ಪುರೋಹಿತರ ತಪ್ಪು? ಅವರಿಗೆ ತಲೆಯ ಹೊರಗಡೆ ಕೂದಲೂ ಇರ್ಲಿಲ್ಲ, ತಲೆಯ ಒಳಗಡೆ ಬುದ್ಧಿಯೂ ಇರ್ಲಿಲ್ಲ. ಅವ್ರು ಏನೋ ಹೇಳಿದ್ರು. ಹಾಗೆ ನನಗೇನು ಹೇಳಿದ್ದಾರೆ ಗೊತ್ತುಂಟು? ಏನು ಹೇಳಿದ್ದಾರೆ? ಲಗ್ನದಲ್ಲಿ ಶನಿ ಮಗ ಅಂತ ಹೇಳಿದ್ದಾರೆ. ನಾನು ಶನಿಯ ನಿಮಗೆ? ಲಗ್ನದ ಮುಹೂರ್ತ ಶನಿಗೆ ಬಹಳ ಹತ್ತಿರ ಅಂತ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಮದುವೆಗೆ ಮೊದಲು ನೀವು ಹೀಗಿದ್ರ? ಅವಟ್ಟಿಗೆ ಒಂದು ಹೌದು, ಮದುವೆಗೆ ಮೊದಲು ಹೀಗಿರ್ಲಿಲ್ಲ. ಹೌದು ಹೌದು, ನೀವೊಂದು ಮನುಷ್ಯ ಅಂತ ಆದದ್ದು ನನ್ನನ್ನು ಮದುವೆ ಆದ ಮೇಲೆ. ಖಂಡಿತ ಖಂಡಿತ. ಹೌದಾ? ಅದಕ್ಕಿಂತ ಮೊದಲು ನಿಮ್ಮನ್ನು ಯಾರು ಮಾತಾಡಿಸ್ತಿರ್ಲಿಲ್ಲ. ಅಷ್ಟೆಲ್ಲ ಏನೂ ಆಗ್ಲಿಲ್ಲ, ಯಾರು ಮಾತಾಡಿಸ್ತಾ ಇರ್ಲಿಲ್ಲ. ಅದೆಲ್ಲ ಯಾಕೆ, ಮತ್ತೆ ಮಾತಾಡಿಸ್ತಾ ಇದ್ರು. ನಾವೇ ಎಲ್ಲ ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆಲ್ಲ ಸರಿ ಹೋಗ್ತಾ ಇರ್ಲಿಲ್ಲ. ಸ್ವಲ್ಪ ದುರ್ವ್ಯಸನಗಳು ಹೆಚ್ಚಿತ್ತು. ನಿನ್ನನ್ನು ಮದುವೆ ಆದ್ಮೇಲೆ ದುರ್ವ್ಯಸನ ಬಿಟ್ಟಿದ್ದೇವೆ. ಮತ್ತೆ ಒಪ್ಪಿಕೊಂಡ ಕಾರ್ಯಕ್ರಮಕ್ಕೆ ಹೋಗದೆ ನೀನು ಬಿಡುವುದಿಲ್ಲ. ಹೌದಾ? ಹಾಗಾದ್ರೆ ಮದುವೆಯ ಕುರಿತು ಇಷ್ಟೊಂದು ವಿಚಾರ ಇರುವಾಗ ನಮ್ಮ ಮಗಳು ಆ ಮನೆಗೆ ಮೂರನೆಯವಳಾಗಿ ಹೋಗುವುದು ಎಷ್ಟು ಸರಿ? ಮಾಲೆಯ ಪದಕವಾಗಬೇಕಾದವಳನ್ನು ಮಾಲೆಯ ದಾರ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ನೀವು, ಸರಿ ಕಾಣ್ತದೆ ನಿಮಗೆ? ಮಂದಾಕಿನಿ, ಒಬ್ಬಳು ತಾಯಿಯಾಗಿ ನೀನು ಈ ರೀತಿ ಹೇಳಿದ್ರೆ ಅದನ್ನು ತಪ್ಪು ಅಂತ ಹೇಳುವುದಕ್ಕಾಗುವುದಿಲ್ಲ. ಆದ್ರೆ ನಾನು ಆಲೋಚನೆ ಮಾಡುವುದು ಯಾವುದು? ನಾನೊಬ್ಬ ತಂದೆಯಾಗಿ ಆಲೋಚನೆ ಮಾಡುವುದಲ್ಲ, ರಾಜಕೀಯವನ್ನು ಆಲೋಚನೆ ಮಾಡ್ತಾ ಇದ್ದೇನೆ. ನಾನು ಯಾರು? ವರ್ಷಕ್ಕೆ ಒಂದಾವರ್ತಿ ಕಪ್ಪವನ್ನು ಕೊಡುವಂತಹ ಸಾಮಂತ. ಅವ ಯಾರು? ಆರ್ಯಾವರ್ತಕ್ಕೆ ಚಕ್ರೇಶ್ವರ. ನಾಳೆ ನಾನು ಅದಟ್ಟಿನಿಂದ ಹೇಳಿದೆ ನನ್ನ ಮಗಳನ್ನು ಕೊಡುವುದಿಲ್ಲ. ಅವ ಅಯೋಧ್ಯೆಯಿಂದ ದಂಡು ಎತ್ತುಕೊಂಡು ಬಂದ. ಲೆಕ್ಕ ಹಾಕು, ಸರಿಯಾಗಿ ಲೆಕ್ಕ ಹಾಕಿದ್ರೆ ಅವನ ಸೈನಿಕರನ್ನು ನಮ್ಮ ಪ್ರಜೆಗಳನ್ನು ಲೆಕ್ಕ ಹಾಕಿದ್ರೆ 30 ಮಂದಿ ಪ್ರಜೆಗಳು ಅವನಲ್ಲಿ ಹೆಚ್ಚಿರುವುದಲ್ಲದೆ ನಮ್ಮಲ್ಲಿಲ್ಲ. ಇಲ್ಲಪ್ಪ, ನಮ್ಮಲ್ಲಿ ಹೆಚ್ಚಿದ್ದಾರೆ. ಮೊನ್ನೆ ಕುಂಭಮೇಳ ಆದ್ಮೇಲೆ ಎಲ್ಲ ಅಯೋಧ್ಯೆಗೆ ಹೋಗಿದ್ದಾರಂತೆ. ಈಗ ಏನು? ಅವ ಚಕ್ರೇಶ್ವರ ಸಾಕೇತ ಸಾಮ್ರಾಜ್ಞಿಯ ಕೈಕೆಯನು ಭೂಕಾಂತ ಕೈಯಲಿನಿಯ ಸಾಕರಿಸಿ ಜೊತೆಯ ನೀವು ಅಭಿಮತವ ನೀಗಳಿಗೆ ತಲ್ಕಿ ವಿಭವ ಸಾಕೇತ ಸಾಮ್ರಾಜ್ಞಿಯ. ಅದಕ್ಕೆ ಹೇಳುದು, ಮದುವೆ ಆಗುವಾಗ ಮುಖ ಒಳ್ಳೆದುಂಟು ಅಂತ ಮದುವೆ ಆಗುದಲ್ಲ, ಸ್ವಲ್ಪ ಹಿನ್ನೆಲೆ ನೋಡಿಕೊಳ್ಬೇಕು ಅಂತ. ನಾನು ಅರಸನ ಮಗಳು ಅಂತ ಮದುವೆ ಆದದ್ದು, ಈಗ ಗೊತ್ತಾದದ್ದು ತೊಟ್ಟಿಲು ತಿರುಗಿಸುವವನ ಮಗಳು. ಅವಳು ತಿರುಗಿಸಿ ಬಿಟ್ಟದ್ದು ನೋಡಿದ್ರ. ಸ್ವಾಮಿ 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 ಸ್ವಾಮಿ, ಆಲೋಚನೆ ಮಾಡ್ಲಿಕ್ಕೆ ಹೆಚ್ಚು ಹೊತ್ತಿಲ್ಲ. ಸರಿಯಾಗಿ ಯೋಚನೆ ಮಾಡಿದ್ರೆ ಮುಹೂರ್ತ ಎನ್ನುವುದು ನವಮಿಗಾದೀತೋ ದಶಮಿಗಾದೀತೋ ಅಲ್ಲದೆ ಇದ್ರೆ ಪುರೋಹಿತರು ಯಾರಾಗಬೇಕು? ವೇದ ಓದಿದವರಾಗಬೇಕಾ? ಪುರಾಣ ತಿಳಿದವರಾಗಬೇಕಾ? ಯಾರೆಲ್ಲ ಬರಬೇಕು, ಯಾರೆಲ್ಲ ಹೋಗ್ಬೇಕು? ಎಲ್ಲಿ ನನ್ನ ತಲೆ ಕಂಕುಳಾಡಿಯಲ್ಲಿ ಉಂಟು ಅಂತ ಹೇಳಿದ್ಯಲ್ಲ, ನಿನ್ನ ತಲೆ ಪಾದದ ಅಡಿಯಲ್ಲಿ ಉಂಟಾ? ಅದ್ಯಾಕೆ? ಈಗ ಅವನಿಗೆ ವಯಸ್ಸಾಗಿದೆ ಅಂತ ಹೇಳಿದ್ಯಾರು? ನಾನು. ಅವನಿಗಿಬ್ಬರು ಹೆಂಡತಿಯರಿದ್ದಾರೆ ಅಂತ ಹೇಳಿದ್ಯಾರು? ನಾನು. ಮತ್ತೆ ಈಗ ಹೇಳ್ತಾ ಇದ್ದಿ ನವಮಿಗೆ ಆದೀತ, ಸುಗಮಕ್ಕೆ ಆದೀತ, ದುರ್ಗಮಕ್ಕೆ ಆದೀತ ಅಂತ. ನಾ ಹಾಗೆಲ್ಲ ಹೇಳಿದ್ರ? ಮತ್ತೆಂತದು? ಹಾಗಲ್ಲ. ಮದುವೆ ಮಾಡುವುದು ಬೇಡ ಹೇಳಿದ್ಯಾರು? ನೀನು. ಮದುವೆ ಮಾಡಿಸಬೇಕು ಅಂತ ಹೇಳ್ತಿರುವುದು ಯಾರು? ನೀನು. ನಾನು ಮದುವೆ ಮಾಡಿಸಿ ಅಂತ ಹೇಳಿದ್ರೆ ಮಾಡಿಸೋದಿಲ್ವಾ ನೀವು? ಗೆರೆಯನ್ನು ಒರೆಸದವ ಮಾತು ಮರೆಸಿಯೇನೆ ಬಾಲೆ. ಹಾಗೆ ಒಟ್ಟು ಕೊಡುವುದಲ್ಲ, ಮದುವೆ ಮಾಡಿ ಕೊಡುವಾಗ ಷರತ್ತೊಂದು ವಿಧಿಸಬೇಕು. ಯಾವ ಷರತ್ತು? ಅಂದ್ರೆ ನಮ್ಮ ಮಗಳು ಕೈಕೆಯನ್ನು ಮದುವೆ ಮಾಡಿ ಕೊಡಬೇಕಾದ್ರೆ ಅವಳ ಉದರದಲ್ಲಿ ಉದಿಸುವ ಮಗನಿಗೆ ಸಾಕೇತದ ಆಧಿಪತ್ಯ ಕೊಡಬೇಕು. ಇದು ಒಳ್ಳೆದುಂಟು. ಒಂದು. ಇನ್ನೊಂದು, ನಮ್ಮ ಮಗಳು ಕೈಕೆಯನ್ನು ಸಾಕೇತ ಸಾಮ್ರಾಜ್ಞಿ ಮಾಡಬೇಕು. ಅದಕ್ಕೆ ನಿಮ್ಮಲ್ಲಿ ಯಾವಾಗದಿಂದ ಪಡ್ಕೊಳ್ತಾ ಇದ್ದೇನೆ, ಮದುವೆ ಹಾಗೆ ಆಗಿ ಅಂತ. ನನಗೆ ನೋಡಿ ಉಪಾಯ ಸಿಕ್ಕಿದೆ, ನಿಮಗೆ ರಾಗ ಸಿಗ್ತದೆ. ಏನು ಹೇಳುವುದು ನೀವು? ಅವರಲ್ಲಿ ಮದುವೆ ಆಗಿ ಅಂತ ಹೇಳುದು. ಮೊನ್ನೆ ಸೀಮಂತ ಆದದ್ದು ಸ್ವಾಮಿ. ನಿಮಗೆ ದೌಡ್ಡೆ ಮೇಲೆ ಬಿಟ್ರೇನಾದೀತು ಒಂದು. ನಾನು ಅವರಿಗೆ ಮದುವೆ ಆಗುವ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅವಳು ಸೀಮಂತದ್ದು ಹೇಳ್ತಾ ಇದ್ದಾಳೆ. ಯಾರಿಗೆ ಸೀಮಂತ? ಪತಿಯ ಮನೆಯ ಹುಡುಗಿಗೆ. ನಿನ್ನ ನಾಲಿಗೆ ಸೀಳ್ತೇನೆ. ನೀವು ಯಾಕೆ ಅರ್ಧ ಕೇಳಿಸಿಕೊಂಡು? ನೀನು ಯಾಕೆ ಅರ್ಧ ಹೇಳುವುದು? ನೀವು ಹೇಳಲಿಕ್ಕೆ ಬಿಡಬೇಕಲ್ಲ. ಹೇಳು ಪೂರ್ತಿ. ಅಂದ್ರೆ ಇವರಿಗಿಂತ ಕಿರಿಯ ವಯಸ್ಸಿನ ಸಣ್ಣ ಹುಡುಗಿಗೆ ಮದುವೆಯಾಗಿ ಸೀಮಂತವೇ ಆಯಿತು. ನಿಮ್ಮ ಮದುವೆ ಯಾವಾಗ ಕೇಳುವಾಗ ಇನ್ನೂ 3-4 ವರ್ಷ ಇಲ್ಲ ಹೇಳ್ತಾರ. ನಾನು ಮೊನ್ನೆ ಅವರ ತಾಯಲ್ಲಿ ಕೇಳುವಾಗ ಅವರು ಹೇಳಿದ್ರು, ಇನ್ನು 3 ವರ್ಷ ಇಲ್ಲ ಮತ್ತೆ ನೋಡಪ್ಪು ಅಂತ. ಹೀಗಾಗಿ ಒಳ್ಳೆ ಹೆಸರುಂಟು. ಈಗ ಆದದ್ದು ಬಂತು, ಮತ್ತೆ ಬೇಕು ಅಂತಾದ್ರೆ ನಿಮ್ಮಲ್ಲಿ ಹೆಣ್ಣಿಲ್ವಾ? ಅಲ್ಲ, ಹಿರಿಯರಿರುವಾಗ. ಹಿರಿಯರು ಆಚೆ ಹಿರಿಯರ ಕಥೆ ಏನು? ಯಾರು? ಅವರಿಗಿಲ್ಲಲ್ಲ, ಅವರು ಮದುವೆ ಆಗುದಿಲ್ಲ. ಮದುವೆ ಆಗುದಿಲ್ಲ? ಅದ್ಯಾಕೆ? ಅವರಿಗೆ ಪಟ್ಟಾಭಿಷೇಕ ಆಗಿದೆ. ಯಾವ ಪಟ್ಟಾಭಿಷೇಕ? ಶಾಶ್ವತ ಬ್ರಹ್ಮಚಾರಿ.
ಅದೆಂತದ್ದು ಸ್ವಾಮಿ? ಅವರು ಹೋದಲ್ಲೆಲ್ಲ ಹುಡುಗಿಯನ್ನು ನೋಡುದು ಮಾತ್ರ, ಮಾತಾಡ್ಲಿಕ್ಕಿಲ್ಲ. ಮತ್ತೆ ಇವರು ಮಾತಾಡ್ತಾರಂತ ಅವರು ಕಾದದ್ದೇ ಬಂತು. ಮತ್ತೆ ಅವರಷ್ಟಕ್ಕೆ ಮದುವೆ ಆದ್ರು. ಹೌದಾ? ಇವ್ರು ಆಗುದು ಕಾಣುದಿಲ್ಲ, ಯಾರಾದ್ರೂ ಆಗ್ಬೇಕಲ್ಲ. ಅದೊಂದು ಇತ್ತೀಚೆಗೆ ಎಂತದದ್ದು? ಇವರೇ ಹೋಗಿ ಅಕ್ಷತೆ ಹಾಕಿ ಬಂದದ್ದು ಮದುವೆಗೆ. ಹುಡುಗಿನ ಇವರಿಗೆ ನಿಗದಿ ಆದದ್ದಾ? ಹೌದೌದು, ಇವರೇ ಹೋಗಿ ಅಕ್ಷತೆ ಹಾಕಿ ಬಂದ್ರು. ಮತ್ತೆ ಅವರ ಹತ್ತಿರ ಒಂದು ಮಠ ಉಂಟು, ಅಲ್ಲಿಗೆ ಅವರನ್ನೇ ಗುರುಪೀಠಕ್ಕೆ ಆಯ್ಕೆ ಮಾಡಿದ್ದಾರೆ. ನಾನು ಆಲೋಚನೆ ಮಾಡುವುದು ಅದಲ್ಲ, ಎಂತೆಂತವರಿಗೋ ಹುಡುಗಿ ಸಿಗ್ತದೆ ಅದಷ್ಟೇ. ನಾಲಿಗೆ ಎಳೆಯುವವರಿಗೆ ಗಂಡು ಸಿಗ್ತದೆ. ಯಾಕೆ ಮಾತಾಡಿ ಏನು ಪ್ರಯೋಜನ? ಅಷ್ಟೇ. ಹೌದು. ಅಲ್ಲ, ಹೀಗೆ ಇದೊಂದು ಮಾಡಿದ್ರೆ ಸರಿ. ಇಷ್ಟು ಮಾಡಿದ್ರೆ ಸರಿ ಆಗ್ತದೆ. ಆಲೋಚನೆ ಮಾಡಬೇಕಾದ ವಿಷಯ ಯಾವುದು ಗೊತ್ತಾ? ಏನು? ಮಗಳ ಸ್ವಭಾವ ನಿನ್ನ ಹಾಗಲ್ಲ, ಮತ್ತೆ ನನ್ನ ಸ್ವಭಾವವನ್ನು ಹೊತ್ತವಳವಳು. ನಾಳೆ ಆ ಮನೆಯನ್ನು ಸೇರಿದಳು ಅಂತಾದ್ರೆ ತನಗಿಂತ ಮೊದಲು ಬಂದ ಸೊಸೆಯಂದಿರು ಅಂದ್ರೆ ಅವಳ ಅಕ್ಕಂದಿರ ಗುಣ ಸ್ವಭಾವವನ್ನು ಕಂಡು ಅಕ್ಕಂದಿರೇ ಸಾಕೇತ ಸಾಮ್ರಾಜ್ಞಿ ನಾನಾಗುವುದಿಲ್ಲ ನೀವಾಗಿಂತ ಹೇಳಿದ್ರೆ ಅದಾಗ್ಲಿಕ್ಕಿಲ್ಲ ಸ್ವಾಮಿ. ನನ್ನ ಮಕ್ಕಳಿಗೆ ಬಟ್ಟ ಬೇಡ, ನಿಮ್ಮ ಮಕ್ಕಳಿಗೆ ಬಟ್ಟ ಇರಲಿ ಆಗ್ಲಿಕ್ಕಿಲ್ಲ. ಅದಕ್ಕೆ ಈ ವಿಚಾರವನ್ನು ಅವಳಿಗೆ ಆಗಾಗ ನೆನಪು ಹುಟ್ಟಿಸ್ತಾ ಇರ್ಬೇಕು. ಏನು ನೆನಪುಟ್ಟಿಸುವುದಕ್ಕೆ ಏನ್ ಮಾಡುದಪ್ಪ? ಈಗ ಹೇಗೂ ಮದುವೆ ಆಗುವುದು ಆಗ್ತದೆ. ಹೆಣ್ಣಿನ ಜೊತೆಯಲ್ಲಿ ಯಾರನ್ನಾದ್ರೂ ಒಂದು ಜೊತೆಯಲ್ಲಿ ಕಳಿಸಿಕೊಡುವ ಕ್ರಮ ಉಂಟು, ಕೊಡ್ಬೇಕಾಗ್ತದೆ. ನಾವು ಈ ಸಲ ಯಾರ್ಯಾರನ್ನು ಕಳಿಸುವುದು ಬೇಡ, ಮತ್ತೇನ್ ಮಾಡುವ? ತಾಯಿಯನ್ನೇ ಕಳಿಸುವ. ನಾನೊಂದು 4 ದಿವಸ ಕಿವಿ ಬಿಡ್ತೇನೆ ಅಂತ. ನಾನು ಹೋಗುದು? ಹೌದು. ನಾನು ಹೋದ್ರೆ ನಿಮಗೆ ಯಾರು ಅಂತ ಬೇಡ ಸ್ವಾಮಿ? ಸಖಿ ಸಮೂಹ ಸೇವೆಗೆ ಅದೆಲ್ಲ ಆಗ್ಲಿಕ್ಕಿಲ್ಲ. ನಾನು ಹೋಗುದಿಲ್ಲ. ಹೋಗ್ಲಿಕ್ಕೆ ಅಂತಲೇ ಒಬ್ಳಿದ್ದಾಳೆ. ಯಾರು? ಅವಳಿದ್ದಾಳಲ್ಲ, ಕಪ್ಪು ಬೈಯವಳು, ಗೂನು ಬೆನ್ನಿನವಳು, ಏನೇನೋ ನನ್ನ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ ಆಗಾಗ. ಯಾರು? ಮಂಥರೆ. ಓ, ನನ್ನ ಪಾಲಿತ ಪುತ್ರಿ. ಪಾಲಿತ ಪುತ್ರಿ ಅಲ್ಲ ಅದು, ಅದನ್ನು ಕಾಡಿಂದ ಹೊತ್ತು ತಂದಿದ್ದೀರಿ ಇಲ್ಲಿಗೆ. ನನಗೂ ತರುವಾಗ ಅದು ಹಾಗುಂಟು ಅಂತ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗುತ್ತಾ ಉಂಟು. ಅವಳು ಹಿಂದಿನಿಂದ ನನಗೂ ಬೈತಾ ಇದ್ದಾಳಂತೆ. ಹೌದು. ಯಾರು ಇಲ್ಲಿ ಇರುವುದಿಲ್ಲ, ಅವರ ಬಗ್ಗೆ ಮಾತಾಡುವುದು. ಇರ್ಲಿ ಸಾಯ್ಲಿ, ಹೇಗೂ ಇಲ್ಲಿ ನಮ್ಮ ಮನೆಯಲ್ಲಿ ಉಪದ್ರ ಆಗುತ್ತಾ ಉಂಟು. ಇನ್ನು ಊರಿಗೆ ಮಾರಿಯಾಗಿ ಹೋಗ್ಲಿ ಅಂತ ಅದನ್ನು ಕಳಿಸಿಕೊಡುವ. ಅಷ್ಟಾದ್ರೆ ನಿನಗೆ ಸಮಾಧಾನ ಅಲ್ವಾ? ಏನು ಸಮಾಧಾನ? ಏನು ಸಮಾಧಾನ? ಆಗದಿಂದ ಒಬ್ಬರೇ ನಿಂತುಕೊಂಡು ವಟ 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 ಅಂತ ಮಾತಾಡ್ತಾ ಇದ್ದೀರಲ್ಲ, ನನ್ನನ್ನು ಒಂದು ಶಬ್ದ ಮಾತಾಡ್ಲಿಕ್ಕೆ ಬಿಟ್ರ ನೀವು? ಒಂದು ಶಬ್ದ ನಾನು ಮಾತಾಡಿದ್ರ? ಸುಮ್ಮನೆ ಇಲ್ಲದಿದ್ರೆ ಬನ್ನಿ ನೀವು ಒಳಗೆ. ಏನು? ಅವಳನ್ನು ಒಂದು ಶಬ್ದ ಮಾತಾಡ್ಲಿಕ್ಕೆ ನಾನು ಬಿಡ್ಲಿಲ್ಲ ಅಂತ. ಹೌದಾ? ನನಗೆ ಇವತ್ತು ಒಂದು ಸತ್ಯ ಗೊತ್ತಾಯ್ತು. ಹೇಗೆ? ಮದುವೆ ಆದ ಮೇಲೆ ಗಂಡಸರಾದವರು ಹೂಂಗುಟ್ಟಿದ್ರು ಇಷ್ಟು ಹೊತ್ತಾಗ್ತದೆ. ರೋಡಿ ಬದಿದ ಅನಂತಪುರದಲ್ಲಿ ಜೋಡಿರುವಿ ಮಾತಾಡಿಕೊಳ್ಳುವುದ ನೋಡಿ ಕೇಳು ತನಕ್ಕ ನೋರ್ವನಿ ಗೂಢವಿದ್ಯೆಯಲ್ಲಿ ಅರಸನೆ ಜೊತೆಗಿರುವೆ ನಕ್ಕಿರಿ ನಿರುಕಿಸಿ ಜೊತೆಗಿರುವೆ ನಕ್ಕಿರಿ ನಿರುಕಿಸಿ ಜೊತೆಗಿರುವೆ ಅರುಹಿರಿ ಏನೆಂದೊರೆದವು ಮಾತಿನ ಪರಿಬೇಳಿರಿ ಕಾತರದಲ್ಲಿ ಕೇಳುವೆ ಅರಸನೆ ಜೊತೆಗಿರುವೆ ನಕ್ಕಿರಿ ನಿರುಕಿಸಿ ಜೊತೆಗಿರುವೆ ನಕ್ಕಿರಿ ನಿರುಕಿಸಿ ಜೊತೆಗಿರುವೆ ಅರಸನೇ ಅರಸನೆ ಜೊತೆ ಇರುವೆ. ಅಯ್ಯೋ ಅಯ್ಯೋ ಅಯ್ಯೋ. ಸ್ವಾಮಿ, ಎಷ್ಟು ಸಮಯದಿಂದ ಹೀಗೆ? ಯಾರಿಗೆ? ನಿಮಗೆ. ಯಾವುದು? ಹುಚ್ಚು ಆರಂಭ ಆಗಿ ಎಷ್ಟು ಸಮಯ ಆಯ್ತು ಅಂತ ಕೇಳಿದ್ದು ನಾನು. ಹುಚ್ಚನ ಹೆಂಡತಿ ಆದ್ದಕ್ಕೆ ಧನ್ಯವಾದಗಳು. ಒಬ್ಬರೇ ಮಾತಾಡುವುದು, ಒಬ್ಬರೇ ನಗುವುದು ಅಂತ ಹೇಳಿದ್ರೆ ಅವರನ್ನು ಏನು ಅಂತ ಹೇಳುವುದು ಲೋಕದಲ್ಲಿ? ಏನು ಅಂತ ಹೇಳ್ತಾರೆ? ಹುಚ್ಚ ಅಂತಲೇ ಹೇಳುವುದು, ನಾನಂತ ಹೇಳುವುದಿಲ್ಲ. ನಾನು ಹುಚ್ಚ ಅಂತ ಹೇಳಿದ್ರೆ ಮುಸುಡು 32 ಮಾಡಿ ಏನು? ಏನದು 32? ಹಾಗಲ್ಲ. ಮತ್ತೆ ನಾನು ಆಗದಿಂದ ನೀವು ಹೀಗೆ ನಗುವಾಗ ನನಗೆ ಎಷ್ಟು ಅನುಮಾನ ಬಂದು ಹೋಯ್ತು ಗೊತ್ತುಂಟ? ಯಾಕೆ? ನಾನು ಹಾಕಿಕೊಂಡ ಆಭರಣ, ಉಟ್ಟುಕೊಂಡ ಸೀರೆ ಸಮಸ್ಯೆ ಆಯ್ತಂತ ನೋಡುದು. ಅದರಲ್ಲಿ ಸಮಸ್ಯೆ ಎಲ್ಲಿ ಅಂತ ಹುಡುಕುದು? ಪೂರ್ತಿ ಸಮಸ್ಯೆಯ ಕೊರತೆ ಇಲ್ಲ ಬಾಲೆ. ಹಾಗೆ ಬೇಡಪ್ಪ. ನೀವು ಹಾಗೂ ನಗಲೇಬೇಕು ಅಂತಾದ್ರೆ ನಾನು ಕಚಗುಳಿ ಆದ್ರೆ ಇಡಬೇಕು. ನೀನು ಕಚಗುಳಿ ಇಡುವುದು ದೇವರಾಣೆ ನಗು ಬರುವುದಿಲ್ಲ. ಆ ಉಗುರು ಇಷ್ಟಿಷ್ಟು ಉದ್ದ ಬಿಟ್ಟು ಅದರಲ್ಲಿ ಹೊಟ್ಟೆ ಸಿಪ್ಪೆ ಬಂದಿತ್ತು ಅಷ್ಟೇ. ಹೆಣ್ಣು ಮಕ್ಕಳ ಶೃಂಗಾರದ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು. ಶೃಂಗಾರ ಕರ್ಮ ನಿಮ್ಮದು. ಉಗುರು ಉದ್ದ ಬಿಟ್ಟದ್ದು ಮಾತ್ರ, ಅದಕ್ಕೆ ಕೃತಕ ಬಣ್ಣ ಬೇರೆ ಕೇಡು. ಹೌದು, ಈಗ ನಾವು ಉಗುರು ಬಿಡ್ತೇವೆ, ನಿಮಗೆ ಉಗುರು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಅದನ್ನು ಮಾತಾಡುವುದ ನೀವು? ನಮಗಾದ್ರ ಅಗತ್ಯ ಇಲ್ಲ ಅಂತ ಹೇಳಿದ್ದು. ಈಗ ನೀವು ಗಡ್ಡ ಮೀಸೆ ಬಿಟ್ಟದಕ್ಕೆ ನಾವು ಏನಾದ್ರೂ ಹೇಳಿದ್ದೇವಾ? ಅದು ವಿಭಿನ್ನವಾದ ಕೇಶ ಶೈಲಿಯೇ. ಅದು ಬೆಕ್ಕಿಗೂ ಬರುವುದಿಲ್ವಾ? ಹಾಗೆ ಉಗುರು ನಾಯಿಗೂ ಬರುವುದಿಲ್ವಾ? ನೋಡಿ,
ನಮಗೆ ಉಗುರು ಬಾರದೆ ಇದ್ರೆ ಕೃತಕ ಸಿಕ್ಕಿಸಿಕೊಂಡು ಬಣ್ಣ ಹಾಕ್ತೇವೆ ನಾವು. ಆಯ್ತಪ್ಪ, ನಿಮ್ಮ ಹಣೆ ಬರಹ. ಹಾಗೆಲ್ಲ ನಾನು ಯೋಚನೆ ಮಾಡುವುದು. ಆಗದಿಂದ ನೋಡ್ತಾ ಇದ್ದೇನೆ, ನನ್ನ ಮುಖ ನೋಡುವುದಕ್ಕಿಂತ ಹೆಚ್ಚಾಗಿ ಆ ಮೂಲೆಯನ್ನು ನೋಡ್ತಾ ಇದ್ದೀರಲ್ಲ, ಏನದು? ಅದು ಇರುವೆಗಳು. ಇರುವೆಗಳು? ಹೌದು. ಇರುವೆಗಳು. ಹೌದು. ಅದನ್ನು ನೋಡಿ ನಗುತ್ತಾ ಇದ್ದೀರಲ್ಲ. ಹೌದು. ನನಗೆ ಈಗ ಕುತೂಹಲ ಬಂದದ್ದು. ಇರುವೆಯನ್ನೂ ನೋಡಿ ನಗಬೇಕು ಅಂತಾದ್ರೆ ಒಳಗಿನ ಏನೋ ಒಂದು ಗುಟ್ಟು ಇರಲೇಬೇಕಲ್ಲ. ಹೌದು. ಅದನ್ನು ಹೇಳಿ. ಕಾತರ ಒಳಿತಲ್ಲ ಇರುವಿಗಳಾಡಿದ ಮಾತುಗಳನ್ನು ನಿನಗೆ ಪ್ರೀತಿಯು ಪೇಳ್ದೆಯಾದರೆ, ಪ್ರೀತಿಯೂ ಪೇಳ್ದೆಯಾದರೆ ಎಲ್ಲ ಮಸ್ತಕ ಖಾತವಪ್ಪುದು ಸುಬಗೆ ಮುಸುಬಗೆ. ಕಾತರ ಒಳಿತಲ್ಲ ಇರುವಿಗಳಾಡಿದ ಮಾತುಗಳನ್ನು ನಿನಗೆ ಸುಬಗೆ. ಮಂದಾಕಿನಿ, ಏನು ಸ್ವಾಮಿ? ಆತುರ, ಕಾತುರತೆ, ಕುತೂಹಲ ಸ್ತ್ರೀ ಸಹಜವಾದಂತಹ ವಾಂಛೆಯೇ ಹೌದಾಗಿದ್ರು ಯಾವುದೇ ಒಂದು ವಿಚಾರದ ಬಗ್ಗೆ ಅತಿಯಾಗಿ ಕುತೂಹಲ ತೋರುವುದು ತರವಲ್ಲ. ಈಗ ಅತಿಯಾದ ಕುತೂಹಲ ಬರುವುದು ಯಾಕಾಗಿ? ಯಾಕೆ? ದಾಂಪತ್ಯದಲ್ಲಿ ಗುಟ್ಟು ಇರಕೂಡದು. ಗುಟ್ಟನ್ನು ಮಾಡಿದಾಗ ಮಾತ್ರ ಆ ಕುತೂಹಲ ಬರುವುದು. ಈಗ ನೀವು ಗುಟ್ಟು ಮಾಡಿದ್ಯಾಕೆ? ಗುಟ್ಟು ಮಾಡಿದ್ದು ಅಂತ ಅಲ್ಲ, ಮತ್ತೆ ಹೇಳಬೇಕಾದಂತಹ ಅನಿವಾರ್ಯತೆ ಜೀವನದಲ್ಲಿ ಇಷ್ಟರವರೆಗೆ ಬರಲಿಲ್ಲ. ಮತ್ತೆ ಗಂಡ ಹೆಂಡತಿಯ ಮಧ್ಯೆ ಗುಟ್ಟು ಇರಬಾರ್ದು ಅಂತ ಒಂದು ನಿಯಮ ಉಂಟು. ಹೌದಲ್ಲ? ಹೇಳಬೇಕಾದ ಅನಿವಾರ್ಯತೆ ಬರಲಿಲ್ಲ, ಆದ್ರಿಂದ ಹೇಳಲಿಲ್ಲ. ಈಗ ನೀನು ಹಿಡಿದು ನಿಲ್ಲಿಸಿ ಕೇಳ್ತೀಂತಾದ್ರೆ ಹೇಳುವುದಕ್ಕೆ ನನಗೇನು ಅನುಮಾನ? ಹೇಳಿ. ನಾನು ನೆಗೆಯಾಡಿದ್ದು ಬೇರೆ ಕಾರಣಕ್ಕಲ್ಲ. ಎರಡು ಇರುವೆಗಳಾಡಿದ ಮಾತು ಕೇಳಿದಾಗ ಪಕ್ಕನೆ ನಗು ಬಂದು ಹೋಯ್ತು. ಇರುವೆ ಮಾತಾಡಿದ್ದು ಕೇಳುವಾಗ? ಹೌದೌದು. ಹೌದಾ? ಹೌದೌದು. ಸ್ವಾಮಿ, ನನ್ನ ವಿಷಯ ಮಾತಾಡಿದ್ದ, ನಿಮ್ಮ ವಿಷಯ ಮಾತಾಡಿದ್ದ? ಅದನ್ನು ನಾ ಹೇಳಲಾಗದು, ನೀ ಕೇಳಬಾರದು. ಹೇಳ್ಬಾರ್ದು, ಕೇಳಬಾರ್ದು ಅಂತ ಹೇಳಿದ್ರೆ ಅಂತದ್ದೇನುಂಟು ಅಂತ ಬೇಕಲ್ಲ? ಹೇಳುವುದಕ್ಕೆ ಆಗುವುದಿಲ್ಲ, ಹೇಳ್ಬೇಕಲ್ಲ. ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ ಪಶು ಪಕ್ಷಿಗಳ ಭಾಷೆ ಎನ್ನುವುದು ನನಗೆ ಅರ್ಥವಾಗುತ್ತದೆ. ಅವರು ಆ ವಿದ್ಯೆಯನ್ನು ಬೋಧಿಸುವಾಗ ಒಂದು ಮಾತು ಹೇಳಿದ್ದಾರೆ. ಏನಂತ? ಬೋಧಿಸಿದ ನನಗೆ, ಬೋಧಿಸಲ್ಪಟ್ಟ ನಿನಗೆ, ಬಿಟ್ಟು ಮೂರನೆಯವರಿಗೆ ಗೊತ್ತಾಯ್ತು ಅಂತಾದ್ರೆ ನಿನಗೆ ಹಾನಿ ಉಂಟಾಗುತ್ತದೆ. ಯಾರಿಗೆ ಗೊತ್ತಾದ್ರೆ? ಮೂರನೆಯವರಿಗೆ ಗೊತ್ತಾದ್ರೆ. ನಾನು ಪಟ್ಟದರದಿಯು ನಿಮ್ಮ ಮಾಮಾಗಿ ನಾನೀಗ ಗುಟ್ಟು ಬೇಳದೆ ಬಿಟ್ಟು ಬಿಡೆನು. ಸೃಷ್ಟಿಪತಿ ನೀನಳಿವ ದೃಷ್ಟಿಯಂತಿರಲಿ ನೋಡಿ ಸಿಟ್ಟು ಬರಿತದೆ ತಂತು ವಚನ. ಸಿಟ್ಟು ಬರಿಸಬೇಡಿ ನನಗೆ ನೀವು. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ. ಅಯ್ಯೋ, ನಿಮ್ಮ ಈ ಗಾರ್ಧಬ ಗಾಯನ ಕೇಳಿ ಕೇಳಿಯೇ ನನ್ನ ಕಿವಿ ಹಾಳಾಗಿ ಹೋಯ್ತಲ್ಲ. ಕತ್ತೆಯ ಸಂಸಾರ ಒಂದು ಚಂದ ಉಂಟಲ್ಲ. ನಿಮ್ಮನ್ನು ಹೇಳಿದ್ದು ನಾನು. ಇದ್ದದಕ್ಕೆಲ್ಲ ರಾಗ ತೆಗಿಬೇಡಿ. ನನಗೆ ಸಿಟ್ಟು ಬರಿಸಬೇಡಿ ಅಂತ ಹೇಳಿದ್ಯಾಕೆ? ಯಾಕೆ ಸಿಟ್ಟು? ಆಗದಿಂದ ಕೇಳುವಾಗ ನೀವು ಹೇಳುವುದೇನು? ಮೂರನೇವರಿಗೆ ಗೊತ್ತಾದ್ರೆ ಹಾಗಾಗ್ತದೆ ಹೀಗಾಗ್ತದೆ ಹೇಳ್ತಾ ಇದ್ದೀರಲ್ಲ. ಹೌದು. ನಾನು ಮೂರನೇವಳ. ಹೇಳಿದವರು ಯಾರು? ಗಾರ್ಗ್ಯರು. ಗಾರ್ಗ್ಯರು ಮಹಾತ್ಮರು ಎನ್ನುವುದನ್ನು ಅರ್ಥವಿಸಿಕೊಳ್ತೀಯ? ಮಹಾತ್ಮರ ಮಾತಿನ ಮರ್ಮ ಅರ್ಥ ಆಗುವುದು ಯಾವಾಗ? ಕಥೆಯ ಅಂತ್ಯದಲ್ಲಿ. ಕತೆ ಮುಗಿಯುವಲ್ಲಿವರೆಗೆ ಅಲ್ಲಿ ಕೂತ್ಕೋ. ಓಹೋ, ಅದೆಲ್ಲ ಆಗುವುದಿಲ್ಲ ಆಯ್ತಾ? ಯಾಕೆ? ಹೆಂಡತಿಯಾದವಳು ಗಂಡನ ಜೀವನದಲ್ಲಿ ಮೂರನೇವಳು ಅಲ್ಲ ಅನ್ನುವುದು ಶಾಸ್ತ್ರವಾಕ್ಯ ಉಂಟು. ನಿನ್ನದೊಂದು ಶಾಸ್ತ್ರ ಬಿಟ್ಟು ಬೇರೆ ವ್ಯವಹಾರ ಶಾಸ್ತ್ರದಲ್ಲಿ ಬದುಕಿರುವುದು ಅಂತ ಹೇಳಿದ್ರೆ ಆಯ್ತು, ಹೇಳು. ಈಗ ಒಬ್ಬ ಪುರುಷನಾದವ ಪೂರ್ಣನಾಗುವುದು ಯಾವಾಗ? ಯಾವಾಗ? ವಿವಾಹ ಸಂಸ್ಕಾರವಾದ ಬಳಿಕ. ಹೌದಾ? ಹಾಗಾದ್ರೆ ಲೋಕದಲ್ಲೊಂದು ಅರ್ಧನಾರೀಶ್ವರ ತತ್ವ ಅಂತ ಉಂಟು. ಈಗ ನನ್ನನ್ನೊಂದು ಪಾರ್ವತಿ ಅಂತ ತಿಳಿದ್ರೆ, ಎಂತ ಒಂದು ಬಡಕಲು ಪಾರ್ವತಿ. ನಿಮ್ಮ ಈಶ್ವರನಿಗಿಂತ ಆದೀತು. ನಾನು ಮುಖಂಡ ಹಾಗೆ ನಿಮ್ಮನ್ನು ಈಶ್ವರ ಅಂತ ಮೇಲೆ ಇಟ್ಟದ್ದು ನೀವು. ನನ್ನನ್ನು ಮೇಲೆ ಇಡುವುದು ಬೇಡ, ನಾನು ಉದ್ದ ಇದ್ದೇನೆ. ಬೇಗ ಸಿಡಿಲು ಬಡೀತದೆ ನಿಮಗೆ. ಸಿಡಿಲು ಬಡಿಲಿಕ್ಕೆ ಕಾಯಿ ವೈದವ್ಯ ದೀಕ್ಷೆ ನಿನಗೆ ಬರುವುದು. ನೀವು ಅದನ್ನು ಮಾತಾಡ್ತಾ ಇರಿ. ಹಾಗಲ್ಲ, ನಿಮ್ಮ ಪೂರ್ಣತೆಗೆ ಕಾರಣನು ನಾನು, ನಿಮ್ಮ ದೇಹಾರ್ಧ ಶರೀರಿನಿ ನಾನು, ನಿಮ್ಮ ವಾಮಾಂಗಿನಿ ನಾನು. ನನ್ನಲ್ಲಿ ಹೇಳುವಲ್ಲಿ ಯಾವ ದೋಷವೂ ಆಗುವುದಿಲ್ಲ, ಹೇಳಲೇಬೇಕು. ಈಗ ಹೇಳಬೇಕಾದಂತಹ ಗುಟ್ಟಾದ್ರೆ ಇದಕ್ಕಿಂತ ಮೊದಲು ನಾ ಹೇಳ್ತಾ ಇರ್ಲಿಲ್ವಾ? ಹೌದು. ಹೇಳಬೇಕಾದಂತಹ ವಿಚಾರವನ್ನು ಅಷ್ಟನ್ನು ನಿನ್ನಲ್ಲಿ ಹೇಳಲಿಲ್ವಾ? ನಮ್ಮ ಮತ್ತೆ ಏನು ಹೇಳಬಾರ್ದು ಅಂತ. ಇದನ್ನು ಹೇಳುವುದಕ್ಕೆ ಆಗುವುದಿಲ್ಲ, ಹೇಳಬಾರ್ದು, ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಅಂತ. ನನಗೆ ನೀವು ಸತ್ರು ಅಡ್ಡಿಲ್ಲ, ನನಗೆ ವಿಷಯ. ಹಠಮಾರಿಯಲ್ಲಿ ಪತಿ ಪತಿ ಗಣಿಸದೆ ಹಠಮಾರಿಯಲ್ಲಿ ಪತಿ ಪತಿ ಗಣಿಸದೆ ಕುಟುಕಿದೆ ವಾಂಛಿತದಿ ಪಟುತನ ತೋರದೆ ತೊಲಗೈ ಪುರದಿಂ ತಿಟವೀಗಲೆ ಭರದಿ. ಹೇಳಿ ನೀವು. ಒಂದು ಉಸಿರು ಹೊರಗೆ ಬಂತು ಅಂತಾದ್ರೆ ಬಾಯಿಯೊಳಗಿರುವ ಹಲ್ಲೆಲ್ಲ ನೆಲದ ಮೇಲೆ ಇದ್ದಿತ್ತು. ಎಷ್ಟು ಸಲ ಉದುರಿಸಿದ್ದೀರಿ ನೀವು? ಇಷ್ಟರವರೆಗೆ ಯಾಕೆ ಉದುರಿಸಲಿಲ್ಲ?
ಗೊತ್ತಾ? ಯಾಕೆ? ಗಂಡ ಹೆಂಡತಿ ಆಡುವಂತಹ ಜಗಳ ಹಾ. ಬೆಳೆದ ಮಕ್ಕಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಹಾ. ಎನ್ನುವ ಕಾರಣದಿಂದ ಸುಮ್ಮನಿದ್ದದ್ದು. ಆಹಾಹಾ, ಏನೂ ಇಲ್ಲ. ಹಾ. ನಾನೊಂದು ಪಾಪದ ಹೆಂಗಸು ಈ ಮನೆಯಲ್ಲಿ ಇರುವ ಕಾರಣ ಆಗಿದೆ. ಇಲ್ಲದೆ ಇದ್ರೆ ಮನೆ ಏನೇನಾಗಿ ಹೋಗ್ತಿತ್ತು. ನೀನು ಪಾಪದ ಮತ್ತೆ ಹೆಂಗಸು. ಅಲ್ಲದೆ ನೀನು ಪಾಪಿ ಹೆಂಗಸು. ಓಹೋ, ನಿಮ್ಮಷ್ಟಲ್ಲ ನಾನು. ನಿನ್ನನ್ನು ಪತಿವ್ರತೆ ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ಹಾ. ಗಂಡನ ಏಳಿಗೆಯ ಬಗ್ಗೆ, ಹಾ. ಗಂಡನ ಪ್ರಾಣದ ಬಗ್ಗೆ ಹಾ. ಸದಾ ಜಾಗೃತಳಾಗಿರ್ತೀನಿ ಅಂತ ಆಲೋಚನೆ ಮಾಡಿದ್ರೆ ಹಾ. ನೀ ಪತಿವ್ರತೆ ಅಲ್ಲ, ಮತ್ತೆ? ಪತಿ ಕೊರತೆ. ನಾನು ಪತಿ ಕೊರತೆ. ಹಾ. ಹೌದಾ? ಹಾ. ಸರಿಯಪ್ಪ, ನಾನು ಪತಿ ಕೊರತೆ. ಹಾ. ನನಗೇನು ಅದರಿಂದ ನೀವು ಹೇಳಿ ಆಗಬೇಕಾದಿಲ್ಲ. ಮತ್ತೆ? ನನಗೆ ಅದರ ಕುರಿತು ಏನು ತಲೆಬಿಸಿಯೂ ಇಲ್ಲ. ಅಲ್ಲ, ನಿನಗೆ ತಲೆ ಬಿಸಿ ಯಾಕೆ? ನೀವು ಹೇಳಿದ್ದಕ್ಕೆಲ್ಲ ಮೌಲ್ಯ ಉಂಟು ಅಂತ ತಿಳಿಬೇಡಿ. ಮತ್ತೆ ನಿಮ್ಮದು ಅಂತ ಏನು? ಹಾ. ನಿಮ್ಮದು ಅಂತ ಏನು? ಹಾ. ಗಂಡು ಸಂತಾನದ ಬುದ್ಧಿಯೇ ಇಷ್ಟು. ಅದು ಬೇಡ. ಏನು ಗಂಡು ಜಾತಿಯ ಬುದ್ಧಿಯೇ ಹೀಗೆ. ನನಗೆ ಏನು ಬೇಕಾದ್ರೂ ಹೇಳು, ಹಾ. ಕೇಳಬೇಕಾದ ಅನಿವಾರ್ಯತೆ ಉಂಟು. ಹಾ. ನಿನ್ನ ಕುತ್ತಿಗೆಗೆ 3 ಗಂಟು ಹಾಕಿದ ಕರ್ಮಕ್ಕೆ. ಓಹೋ. ಆದ್ರೆ ಉಳಿದ ಗಂಡಸರ ಬಗ್ಗೆ ಆಲೋಚನೆ ಏನು ಮಾಡೋದು. ಉಳಿದವರದ್ದೇನು ಕಡಿಮೆ, ನಿಮ್ಮದ್ದ ಹಾಗೆ. ಯಾರು ಗಡಿಬಿಡಿ ಆಡಬೇಡಿ ಗಂಡಸರು, ಯಾರು ಅನಾಹುತಕ್ಕೆ ಆಸ್ಪದ ಮಾಡಿಕೊಡ್ಬೇಡಿ. ಅಯ್ಯೋ, ನಾನಿದ್ದೇನೆ, ನಿಮ್ಮ ಪ್ರತಿನಿಧಿಯಾಗಿ ನಾನು ಮಾತಾಡ್ತೇನೆ. ಯಾರಾದ್ರೂ ಒಂದು ಸ್ವರ ಆದ್ರೂ ಸೇರಿಸ್ತಾ ಇದ್ವಿ. ಆಗ ಕೇಳುದು ಅಲ್ಲ. ಎಲ್ಲ ನನ್ನ ಅಭಿಮಾನಿಗಳು. ಹಾಗಲ್ಲ, ಹಾ? ನಿಮ್ಮ ಮರ್ಯಾದೆ ಹೋಗುದು ಕಾಣಬೇಕು ಅಂತಲೇ ಇದ್ದಾರೆ. ನೋಡುವ, ತೆಗೆಯುವುದು ನೋಡುವ. ನಿಮ್ಮದ್ದೇ ಹೇಳ್ತೇನೆ ನಾನು. ಯಾವುದು? ಬೇರೆ ಬೇಕು ಅಂತ ಇಲ್ಲ. ಹೇಳು. ನೀವು ನೆಗೆಯಾಡಿದ್ದು ಗಾರ್ಗಿರ್ ವಿಚಾರಕ್ಕಲ್ಲ, ಇರುವೆ ವಿಚಾರಕ್ಕಲ್ಲ. ಮತ್ತೆ? ಇವತ್ತು ಓಲಗದಲ್ಲಿ ಕುಳಿತಿದ್ರಿ. ಹಾ. ಯಾರೋ ಒಬ್ಬಳು ಚಂದದವಳು ಬಂದಿರಬೇಕು. ಹಾ. ಅವಳನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಹಾ. ಇಲ್ಲಿ ನಗುತ್ತಾ ಇರುವುದು ಹೌದಾ ಅಲ್ವಾ? ಯೋಚನೆ ಮಾಡಿ. ನಾಳೆಯಿಂದ ನೀನೊಂದು ಕೆಲಸ ಮಾಡು. ಏನು? ನನಗೆ ಚಾಮರ ಬೀಸುವುದಕ್ಕೆ ಹೆಣ್ಣು ಮಕ್ಕಳು ಬೇಡ, ಮತ್ತೆ ಗಂಡಸರನ್ನು ನೇಮಿಸು. ಅದ್ಯಾಕೆ? ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ. ಓ, ನನಗೆ ಅರ್ಥ ಆಯ್ತು. ಯಾವುದು? ಚಾಮರ ಬೀಸೋಳನ್ನು ಕೆಲಸದಿಂದ ತೆಗೆದ್ರೆ ಹಾ. ಅವಳನ್ನು ಅಂತಃಪುರಕ್ಕೆ ಕರ್ಕೊಂಡು ಬರ್ಬೋದಲ್ಲ ನಿಮಗೆ? ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದಾಗ ಇವಳಿಗೆ ಅದನ್ನು ಬಿಟ್ಟು ವ್ಯವಹಾರ ಇಲ್ಲ. ಇದ್ದದ್ದು ಹೇಳಿದ್ದು ನಾನು. ಅದಕ್ಕೆ ಪ್ರಾಜ್ಞರಾದವರು ಹೇಳಿದ್ದು ಏನು ಅಂತ? ಜೀವನದಲ್ಲಿ ಯಾವ ಗ್ರಂಥವನ್ನಾದ್ರೂ ಓದಿ ಮುಗಿಸಬಹುದು, ಹಾ. ಯಾವ ಪುಸ್ತಕವನ್ನಾದ್ರೂ ಓದಿ ಮುಗಿಸಬಹುದು. ಹಾ. ಜೀವನದ ಕಡೆಯವರೆಗೆ ಓದಿ ಮುಗಿಸಲಾಗದ ಪುಸ್ತಕ ಯಾವುದು ಕೇಳಿದ್ರೆ ಅದು ಹೆಂಡತಿ. ಅದರಲ್ಲಿ ಪ್ರಾಥಮಿಕದಲ್ಲೇ ಇದ್ದೇನೆ ನಾನು ಇನ್ನು ಕೂಡ. ಏನು ಹೆಂಡತಿ? ಓದಿ ಮುಗಿಸಲಾಗದ ಪುಸ್ತಕ. ಸರಿಯಪ್ಪ, ಹಾ. ಹೆಂಡತಿ ಓದಿ ಮುಗಿಸಲಾಗದ ಪುಸ್ತಕ. ಹಾ. ಆದ್ರೆ ಗಂಡನ ಹಾಗೆ ಗೀಚಿದ ಪುಸ್ತಕ ಅಲ್ಲ, ಆಯ್ತಾ? ಆಯ್ತು, ನಾವು ಹೌದಾದ್ದನ್ನು ಒಪ್ಪಿಕೊಳ್ತೇವೆ. ಇದ್ದದ್ದೇ ಹೇಳಿದ್ರು ನಾನು. ಈಗ ನಾನು ಗೀಚಿದ ಪುಸ್ತಕ. ಹೌದು. ಸರಿ, ಹಾ. ಗೀಚಿದ ಪುಸ್ತಕ ಯಾವುದಕ್ಕಾಗ್ತದೆ? ಹರಿದು ಬಿಸಾಡ್ಲಿಕ್ಕೆ ಆಗ್ತದೆ. ಬಿಸಾಡು, ಬಿಸಾಡುವಷ್ಟೇ ಇರುವುದು. ಬಿಸಾಡು. ಬಿಸಾಡುವಷ್ಟೇ ಇರುವುದು ಹೇಳಿದ್ರು ನಾನು. ಬಿಸಾಡಿದ್ರೆ ನಷ್ಟ ನಮಗೆಲ್ಲ, ಮತ್ತೇನು? ನಷ್ಟ ನಿನಗೆ. ಏನು ನಷ್ಟ? ಮತ್ತೆ ಈ ಬಣ್ಣ ಬಣ್ಣದ ಸೀರೆ ಉಡ್ಲಿಕ್ಕಿಲ್ಲ, ಒಂದೇ ಬೆಳ್ಳಗಿದ್ದು ಮಾತ್ರ. ಆಯ್ತು, ಬಣ್ಣ ಬಣ್ಣದನ್ನು ಪೆಟ್ಟಿಗೆಲಿಟ್ಟೆವು. ಮತ್ತೆ ಆಭರಣ ಧರಿಸ್ಲಿಕ್ಕಿಲ್ಲ, ಬೇಡ. ಬಣ್ಣ ಬಣ್ಣದ ಸಿಂಧೂರ ಇಡ್ಲಿಕ್ಕಿಲ್ಲ. ಬಣ್ಣ ಬಣ್ಣದ ನಾವು ಇಡುವುದಿಲ್ಲ. ಯಾರು ಹೇಳಿದ್ದು ಇಡುವುದಿಲ್ಲ ಅಂತ? ಹಾ. ನಾನು ನೋಡಿದ್ದೇನೆ ಅಂತಪುರದಲ್ಲಿ. ಎಲ್ಲಿ? ಅವಳು ಗಂಗೆ ಬೇರೆ ಬೇರೆ ಬಣ್ಣದ್ದು ಇಡ್ತಾಳೆ. ಅವಳ ಜೊತೆಯೂ ನಿಮ್ಮ ಸಂಬಂಧವಾ? ಅಯ್ಯೋ, ಇವಳನ್ನು ಯಾರಪ್ಪ ಸರಿ ಮಾಡುದು? ನನ್ನಿಂದ ಸಾಧ್ಯ ಇಲ್ಲ. ಹಾ. ಹೆಣ್ಣಾದವಳು ಹಾ. ಬಣ್ಣ ಬಣ್ಣದ ಸಿಂಧೂರ ಇಡುವುದು ಯಾಕೆ? ಯಾಕೆ? ಗಂಡನಾದವನ ಮುಂದೆ ತಾನು ಪತಿವ್ರತೆ ಎನ್ನುವುದು ತೋರಿಸುವುದಕ್ಕೂ ಅಲ್ಲ, ಮತ್ತೆ? ತಾನು ಮುತ್ತೈದೆ ಎನ್ನುವ ಹಾಗೆ ತೋರಿಸಿಕೊಳ್ಳುವುದಕ್ಕೂ ಅಲ್ಲ. ಓ. ಉಳಿದ ಹೆಣ್ಣು ಮಕ್ಕಳಿಗೆ ಹೊಟ್ಟೆ ನೋವಾಗಬೇಕು. ಆಹಾಹಾ. ನನ್ನಲ್ಲಿ ಇಷ್ಟು ಬಣ್ಣದ್ದುಂಟು, ನಿಮ್ಮಲ್ಲಿ ಎಷ್ಟುಂಟು? ಅದಕ್ಕೆ ನನಗೆ ಇದರಿಂದ ಒಂದು ಸ್ಪಷ್ಟತೆ ಆಯ್ತು. ಯಾವುದು? ಲೋಕದಲ್ಲಿ ಇದ್ದವರೆಲ್ಲ ಹೇಳಲಿಕ್ಕಾಯ್ತು, ಹಾ. ಹೆಣ್ಣು ಮಕ್ಕಳಲ್ಲಿ ನಂಜು, ಹೆಣ್ಣು ಮಕ್ಕಳಲ್ಲಿ ಮಾತ್ಸರ್ಯ ಅಂತ. ಹಾ. ನಿಜವಾದ ಮಾತ್ಸರ್ಯ ಮತ್ತು ನಂಜು ಇರುವುದು ಯಾರಲ್ಲಿ ಗೊತ್ತಾ? ಹಾ. ನಿಮ್ಮಂತ ಗಂಡು ಮಕ್ಕಳಲ್ಲಿ. ನಾವಿಡುವ ಸಿಂಧೂರಕ್ಕೂ ಮಾತಾಡ್ತೀರಿ ನೀವು. ನಮ್ಮಲ್ಲಿ ಮಾತ್ಸರ್ಯ ಉಂಟು ಅಂತಾದ್ರೆ ಹಾ. ಮದುವೆಯಾದ ಪ್ರಥಮ ದಿವಸವೇ ಹಾ. ನೀವು ತವರು ಮನೆಗೆ ಹೋಗ್ಬೇಕಿತ್ತು. ಮತ್ತೆ ನೀವೆಲ್ಲಿ ಹೋಗ್ತಿದ್ರಿ? ನಾವು ಮದುವೆಗೆ ಮೊದಲು ಬದುಕಲಿಲ್ವಾ? ಮದುವೆಗೆ ಮೊದಲು ಹೆಣ್ಣು ಮಕ್ಕಳು ಬದುಕಲಿಲ್ವಾ? ಮತ್ತೆ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಯಾರು ಹೇಳಿದ್ದು? ನಿಮ್ಮನ್ನು ನನ್ನನ್ನು ನೋಡ್ಲಿಕ್ಕೆ ಬರ್ಲಿಕ್ಕೆ ಯಾರು ಹೇಳಿದ್ದು? ಹೇ, ಹಾ. ನಿನ್ನದು ಅಂತ ಏನೇ? ಏನು? ನಿಮ್ಮ ಹೆಣ್ಣು ಜಾತಿಯ ಸ್ವಭಾವ ನನಗೆ ಗೊತ್ತಿಲ್ವಾ? ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀರಾ? ಹೌದು. ಹೆಂಗಸರ ಹೆಣ್ಣು ಮಕ್ಕಳ ಯಾರು ಗಡಿಬಿಡಿ ಆಗ್ಬೇಡಿ, ಆಯ್ತಾ? ಯಾರು ನಾನು ಗಡಿಬಿಡಿ ಮಾತಾಡ್ತೇನೆ. ಆಗ್ಲಿಲ್ಲ. ಯಾರು ಗಡಿಬಿಡಿ ಆಗ್ಲಿಲ್ಲ. ಗಡಿಬಿಡಿ ಆಗ್ಲಿಲ್ಲಲ್ಲ, ಹಾ. ಸಹನೆ ಇರುವುದವರಲ್ಲಿ ಅಂತ ಹೇಳಿದ್ದು. ಸಹನೆ. ಅಯ್ಯೋ, ಓ. ಯಾಕೆ? ಹಾ. ನಿನ್ನದು ಅಂತಲ್ಲ, ಹೆಣ್ಣು ಮಕ್ಕಳದಿ ಏನು ನಿನ್ನದು. ಹೇಳಿ ಹೇಳಿ. ಶಬ್ದ ತಪ್ಪಿರೋದಾಗುತ್ತೆ, ಹೇಳಿ. ಮುಚ್ಚು ಬಾಯಿ. ಬಾಯಿ ಮುಚ್ಚೋದಲ್ಲ, ನಿಮ್ಮನ್ನು ಮುಚ್ಚಿಸ್ತೇನೆ ನಾನು. ನೀನು ಒಬ್ಬಳೇ ಅಲ್ಲ, ಹಾ. ಹೆಣ್ಣು ಜಾತಿಯ ಸ್ವಭಾವ ಏನು ಅಂತ ಬೇಡ, ಹೇಳ್ತೀನಿ. ದಾರಿ ನಡೀಲಿಕ್ಕೆ ಕಷ್ಟ ಆದೀತು. ಒಮ್ಮೆ ಸುಮ್ಮನೆ ಕೂತ್ಕೊಳ್ಳೆ. ಹಾ. ನಾಳೆ ಬೆಳಿಗ್ಗೆ ಬಂದು ಕೇಳಿದ್ರು ಇದನ್ನೇ ಹೇಳ್ತೇನೆ. ಬೆಳಗ್ಗೆ ಸಿಗ್ತೀರಾ ನೀವು? ಏನು ಸಿಗದೆ ಮಾತಾಡ್ಲಿಕ್ಕೆ? ಎಲ್ಲಿ ಇರ್ತೇನೆ ಅಂತ ಇರುವುದು. ಹೌದು. ಹಾ. ಹ್ಮ್. ಅದಲ್ಲ, ಮತ್ತೆ? ಹೆಣ್ಣು ಮಕ್ಕಳ ಜಾತಿಯ ಸ್ವಭಾವ ಏನು ಅಂತ ಹೇಳ್ತೇನೆ. ನೋಡುವ, ಹೇಳಿ ಹೇಳಿ. ಗಂಡನಾದವನ ಮುಂದೆ ತನ್ನ ಮಾತು ನಡೆಯುವುದಿಲ್ಲ ಅಂತ ಗೊತ್ತಾದ್ರೆ, ಗಂಡನಾದವ ತಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಗೊತ್ತಾದ್ರೆ, ಹೆಣ್ಣಾದವಳು ಪ್ರಯೋಗಿಸುವ ಬ್ರಹ್ಮಾಸ್ತ್ರ ಯಾವುದು ಗೊತ್ತಾ? ಯಾವುದು? ಗಂಡನ ಜೊತೆಯಲ್ಲಿ ಬೇರೆ ಹೆಂಗಸನ್ನು ಕಟ್ಟಿಕೊಡುವುದು. ಇದು ಹೆಣ್ಣು ಮಕ್ಕಳ ಜಾತಿ ಸ್ವಭಾವ. ಏನು ಇಲ್ಲದ್ದು ಹೇಳುವುದಲ್ಲ, ಇದ್ದದ್ದನ್ನು ನಾವು ಹೇಳುವುದು. ಯಾವುದೇ ಹೆಣ್ಣು ಮಕ್ಕಳದು ಬೇಡ, ಗಂಡು ಮಕ್ಕಳದು ನಾನು ಹೇಳ್ತೇನೆ. ಯಾವುದು? ಮದುವೆಯಾಗಿ ಒಂದು ಮಗುವಾಗಿ ಆ ಮಗುವನ್ನು ಆ ತಾಯಿ ಕಂಕುಳಡಿಯಲ್ಲಿ ಇಟ್ಟುಕೊಂಡು ಹೋಗುವಾಗ ಗಂಡನು ಜೊತೆಯಲ್ಲಿಯೇ ಹೋಗುವುದು. ಬದಿಯಲ್ಲಿ ಒಂದು ಚಂದದ ಹುಡುಗಿ ಬರ್ಲಿಕ್ಕೆ ಗೊತ್ತಿಲ್ಲ, ಪಕ್ಕ. ಇದು
ಇದ್ದದ್ದು ನಿಮ್ಮದ್ದು. ಹೌದು, ಹೌದಾದ್ದನ್ನು ಒಪ್ಪಿಕೊಳ್ತಾರೆ. ಇದ್ದದ್ದು ಹೌದು, ನಾವು ನೋಡ್ತೇವೆ. ಹಾ. ಯಾಕೆ ನೋಡ್ತೇವೆ? ಯಾಕೆ ನೋಡ್ತೀರಿ? ಬ್ರಹ್ಮದೇವರು ಕಣ್ಣು ಕೊಟ್ಟದ್ದು ಯಾಕೆ? ನೋಡ್ಲಿಕ್ಕೆ. ಯಾವುದನ್ನು? ಚಂದವನ್ನು. ಮನೆಯಲ್ಲಿ ಇರುವುದು ಈಗ ಮೊದಲು ಚಂದ ಇತ್ತು, ಈಗ ಅಷ್ಟು ಚಂದ ಇಲ್ಲ. ಈಗ ಹೊರಗಡೆ ಇದ್ದದ್ದು ಸ್ವಲ್ಪ ಚಂದ ಚಂದ ಕಾಣ್ತಾ ಉಂಟು, ಆದ್ರಿಂದ ಸ್ವಲ್ಪ ನೋಡಿದ್ದು. ಮದುವೆ ಆಗುವಾಗ್ಲೇ ನಿಮಗೆ ನೋಡಿ ಮದುವೆ ಆಗ್ಲಿಕ್ಕೆ ಸಂಕಟವ ನಿಮಗೆ? ನಾವು ಗಂಡಸರೇ, ನಾವು ಕೆಸರು ಸಿಕ್ಕಿದಲ್ಲಿ ತೊಳಿತೇವೆ, ನೀರು ಸಿಕ್ಕಿದಲ್ಲಿ ತೊಳಿತೇವೆ. ಹೆಚ್ಚು ದಿವಸ ಇಲ್ಲ, ಕಾಲು ಮುರಿದು ಸತ್ತು ಬೀಳ್ತೀರಿ ನೀವು ನೋಡಿ. ಅದಕ್ಕೆ ಕಾಯಿ, ನಾನು ಅದಕ್ಕೆ ಕಾಯುದು. ನೀನು ಪ್ರಸಂಗ ಗೊತ್ತಿಲ್ಲದೆ ಏನಾದ್ರೂ ಮಾತಾಡ್ಬೇಡ ಕೆಟ್ಟವಳೆ. ನೋಡು ನೋಡು ನಿನ್ನ ಮಂದಾಕಿನಿ ಬದಲಾಗುವುದನ್ನು. ಇದು ಪ್ರಸಂಗ ಯಾವುದಿವ್ರೆ? ನೀವು ನನಗೆ ಆಪ್ತ ಮಿತ್ರ, ಹೇಳ್ಬೇಕಾದವ್ರೆ ಅದಲ್ಲ. ಗಂಡನ ಮುಂದೆ ಮಾತನಾಡುವುದಿಲ್ಲಲ್ಲ, ಅದಕ್ಕೆ ನಾಟಕ. ನಾಟಕ ಇಲ್ಲದ್ದು ಹೇಳುದಲ್ಲ, ಇದ್ದದನ್ನು ಹೇಳುವಾಗ ಅದಕ್ಕೆಲ್ಲ ನೀವು ಅಡ್ಡ ಮಾತಾಡ್ತೀರಿ. ಯಾವುದೇ ಇದ್ದದ್ದು ಬಿಡಿ. ನಿಮಗೆ ನಾನು ಮಾತಾಡುವ ಅನ್ನಿಸಿರ್ಬಹುದು, ಇವಳೆಲ್ಲೋ ದಾರಿಯಲ್ಲಿ ನಿಂತು ಮಾತಾಡ್ತಾ ಇದ್ದಾಳೆ ಅಂತ. ಮತ್ತೆ ಎಲ್ಲಿ ಮಾತಾಡುದೆ? ನಾನು ನನ್ನ ಮನೆಯಲ್ಲಿ ನಿಂತು ಮಾತಾಡುವುದು ನೆನಪಿರ್ಲಿ ನಿಮಗೆ. ನಿನ್ನ ಮನೆ ಅಂಬಟೆಕಾಯಿ, ನನ್ನ ಮನೆ ಇದು. ನಾನು ನಿನ್ನ ಕುತ್ತಿಗೆಗೆ 3 ಗಂಟೆ ಬಿಗಿದ ಕಾರಣ ಇದು ನಿನ್ನ ಮನೆ. ಇಲ್ಲದಿದ್ರೆ 3 ದಾರಿ ಸೇರುವಲ್ಲಿ ಡೇರೆ ಹಾಕಿಕೊಂಡು ಹೇಳಿದ್ದು ನಿಮಗೆ. ನಾನೇ ಹೇಳುದು, ಲೋಕದ ಯಾವುದೇ ಗಂಡು ಮಕ್ಕಳಿಗೂ ಮನೆ ಇಲ್ಲ. ನೀನು ವೈಕುಂಠ ಲೋಕದ ತತ್ವವನ್ನೆಲ್ಲ ಇಲ್ಲಿಗೆ ತರಬೇಡ. ಭೂಮಿಯದ್ದೇ ಹೇಳುವುದು ನಾನು. ಯಾವುದು? ಮನೆ ಇರುವುದು ಹೆಣ್ಣು ಮಕ್ಕಳಿಗೆ. ಮದುವೆ ಮಾಡಿ ಕೊಡುವಾಗ ಅಪ್ಪಂದಿರು ಹೇಳುವುದು ಹಾಗೆ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಮಗಳೇ, ಇನ್ನು ನಿನಗೆ ಈ ಮನೆಯಲ್ಲ, ನಿನಗಿನ್ನು ಆ ಮನೆ. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರೆ. ಅದು ಸರಿ ಇದ್ರೆ ಗೃಹ ಮುಚ್ಚತೆ, ಇಲ್ಲದಿದ್ರೆ ಗೃಹ ಮುಚ್ಚುತ್ತೆ. ಓದುವಾಗ ಆಗ್ಲಿ ಹೇಳುವಾಗ ಆಗ್ಲಿ ನಿನಗೆ ಬೇಕಾದ ಪುರಾಣವನ್ನು ಅಷ್ಟನ್ನೇ ಹರಿದು ಹೇಳುವುದಲ್ಲ. ನಿಮಗೆ ಗೊತ್ತಿದ್ದದನ್ನು ಹೇಳ್ಬೋದಲ್ಲ. ಆ ಗ್ರಂಥದಲ್ಲಿ ಎಷ್ಟುಂಟು ಅಷ್ಟನ್ನೂ ಓದಬೇಕು. ಏನು? ಹೆಂಡತಿ ಆದವಳಿಗೆ ಗಂಡನ ಮನೆ ತನ್ನ ಮನೆ. ಹೌದು. ಗಂಡ ಹೆಂಡತಿ ಅನ್ನಿಸಲ್ಪಡುವುದು ಯಾವಾಗ? ಮೊದಲು ಗಂಡ ಹೆಂಡತಿ ಎನ್ನುವ ಸಂಬಂಧದ ಬಗ್ಗೆ ಆಲೋಚನೆ ಮಾಡಬೇಕು. ಕೇವಲ 3 ಗಂಟು ಬಿಗಿದಲ್ಲಿಗೆ ಗಂಡ ಹೆಂಡತಿ ಅನ್ನಿಸಲ್ಪಡುವುದಲ್ಲ. ಮತ್ತೆ ಮನಸ್ಸು ಮನಸ್ಸು ಒಂದಾದಾಗಲೂ ಅಲ್ಲ, ಮತ್ತೆ ದೇಹ ದೇಹ ಒಂದಾದಾಗಲೂ ಅಲ್ಲ. ಮತ್ತೆ ತ್ರಿಕರಣ ಪೂರ್ವಕವಾಗಿ ಕಾಯೇನ ವಾಚ ಮನಸ ಅವಳನ್ನು ಅವನು ಅವನನ್ನು ಅವಳು ಸೇವಿಸಿದಳು ಅಂತಾದ್ರೆ ಅಂತಹ ಹೆಂಡತಿ ಆದವಳಿಗೆ ಗಂಡನ ಮನೆ ತನ್ನ ಮನೆ. ನಿನ್ನ ಹಾಗೆ ನಾಲಿಗೆ ಎಳೆಯುವವಳಿಗೆ ಅಲ್ಲ. ನೀವು ನಿಮಗೆ ಬೇಕಾದ ಶಾಸ್ತ್ರ ಮಾತಾಡಬೇಡಿ, ನಮ್ಮದ್ದು ಕೇಳಿ. ನಿಮ್ಮ ಶಾಸ್ತ್ರ ಎಂತದ್ದು? ಒಬ್ಬಕ್ಕೆ ಹೆಂಗಸು ಬರ್ದ ಒಂದು ಶಾಸ್ತ್ರ ತೆಗಿ. ನಾವ್ ಯಾಕೆ ಬರೀಲಿಲ್ಲ? ನಿಮ್ಗೆ ಒಗ್ಗರಣೆ ಹಾಕ್ಲಿಕ್ಕೆ ಪುರ್ಸೊತ್ತಿಲ್ಲ. ಇಲ್ಲ, ಹೊತ್ತು ಹೊತ್ತಿಗೆ ನಿಮ್ಮ ಹೊಟ್ಟೆಗೆ ಬೇಯಿಸಿ ಹಾಕ್ಬೇಕಲ್ಲ. ತಂದ ಹಾಕುದು ನಾವಲ್ವಾ? ನೀವು ತಂದ ಹಾಕಿದ್ದಾದ್ರೆ ಅದನ್ನೇ ಹಸಿ ತಿನ್ಲಿಕ್ಕೆ ಆಗುದಿಲ್ಲಲ್ಲ. ನಾವು ಮದುವೆಗೆ ಮೊದಲು ತಿನ್ಲಿಲ್ವಾ? ಮದುವೆಗೆ ಮೊದಲು ನಾವು ತಿನ್ಲಿಲ್ವಾ? ಮತ್ತೆ ಮತ್ತೆ ನೀನೆಂತ ಶಾಸ್ತ್ರದ ಬಗ್ಗೆ ಇದ್ದದ್ದು ಹೇಳ್ತೇನೆ. ನೀವು ಬರ್ದ ಶಾಸ್ತ್ರದಲ್ಲಿ ಅಡುಗೆಯ ತರಕಾರಿ ಬಿಟ್ರೆ ಬೇರೆ ಏನು ಇರ್ಲಿಕ್ಕಿಲ್ಲ. ಹೌದಪ್ಪ, ನೀವು ಬರ್ದ ಶಾಸ್ತ್ರದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಬೇಕಾದ್ದು ಬರಲಿಲ್ಲ. ಸರಿ ಇರ್ಲಿ. ಹಾಗಲ್ಲ, ಕರಣೇಶು ಮಂತ್ರಿ ಅಂತ ಉಂಟು, ಅದನ್ನ ಯಾಕೆ ನೀವು ಹೇಳುವುದಿಲ್ಲ? ಅದು ಕಿವಿ ಕೇಳುವವನಿಗೆಲ್ಲ. ಹೌದು. ನನ್ನ ಕಿವಿ ಒಂದು ಹೋಗಿದೆ, ಬಿಡು. ಹೋಗಿದ? ಹೋದದ್ದು ನಿನ್ನನ್ನು ಮದುವೆ ಆದ್ಮೇಲೆ. ಬಿಡಿ. ನಿಮಗೆ ನಿಮ್ಮ ಮನೆ ಅಂತ ಹೇಳ್ತೀರಲ್ಲ, ನನಗೆ ಬೇಡ ನಿಮ್ಮ ಮನೆ. ನನಗೂ ಮನೆ ಉಂಟು. ಎಲ್ಲಿ? ನನಗೂ ಮನೆ ಉಂಟು. ಎಲ್ಲಿಂಟು? ನನ್ನ ಮಗಳು ಕೈಕೆ ಸಾಕೇತ ಸಾಮ್ರಾಜ್ಯ ಇದ್ದಾಳೆ, ಅಲ್ಲಿ ಹೋದರೂ ನೆನಪಿರ್ಲಿ. ನನ್ನ ಮಗಳ ಕೈಕೆ. ಹೌದು. ನನ್ನನ್ನು ಮದುವೆ ಆಗುವಾಗ ನಿನ್ನ ಮಗಳನ್ನು ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಬಂದದ್ದ? 9 ತಿಂಗಳು ಹೊತ್ತಿದ್ದೇನೆ. ಕಾರಣ ನಾನಾಗಿದ್ದೇನೆ. 10ನೇ ತಿಂಗಳಿಗೆ ಹೆತ್ತಿದ್ದೇನೆ. ಅಪ್ಪ ಅನಿಸಲ್ಪಟ್ಟವ ನಾನು. ಹೆತ್ತ ನೋವಿಗಾಗಿ ಕಹಿಯ ಕಷಾಯ ಕುಡಿದಿದ್ದೇನೆ, ಹತ್ತಿದ್ದೇನೆ, ಗೊತ್ತುಂಟು. ನಾನು ಕೂಡ ಸುಮ್ಮನೆ ಇರ್ಲಿಲ್ಲ. ಏನ್ ಮಾಡಿದ್ದೀರಿ? ಕಷಾಯ ಕುದಿಸಿದ್ದೇನೆ, ಗೊತ್ತುಂಟ. ನೀವು ಲೇ ಹಾರ್ದು ಕೊಡುವಾಗ ಇವಳು ಸತ್ರೆ ಸಾಯ್ಲಿಕ್ಕೆ ಕೊಟ್ಟದ್ದು ಅಂತ ಗೊತ್ತುಂಟು ನನಗೆ. ಆದ್ರೂ ಸಾಯ್ಲಿಲ್ಲಲ್ಲ. ನಾನು ಸಾಯ್ಬೇಕು ಅಂತ ಇತ್ತ ನಿಮಗೆ? ಇಷ್ಟು ನಾಲಿಗೆ ಎಳಿತಿಂತ ಗೊತ್ತಿರ್ತಿದ್ರೆ ಆ ಲೇಹಕ್ಕೆ ಸ್ವಲ್ಪ ಸುಣ್ಣದ ನೀರು ಬಿಡ್ತಿದ್ದೆ. ಓ ದೇವರೇ, ಏನು ಇನ್ನು ಅರಮನೆಯಲ್ಲಿ ನೆಮ್ಮದಿಯಲ್ಲಿ ಮಲಗಲಿಕ್ಕೆ ಗೊತ್ತುಂಟು? ಯಾಕೆ? ಕಲ್ಲು ಹೊತ್ತಾಕಿ ಕೊಲ್ಲುವ ಜನ. ಗಂಡಸರ ಬಗ್ಗೆ ನೀನು ಆ ಬಗ್ಗೆ ಆಲೋಚನೆ ಮಾಡಬೇಡ. ತ್ಯಾಗಶೀಲರು, ಸಹನೆಯ ಮೂರ್ತಿಗಳು. ಮನೆಗೆ ಬೇಕಾಗಿ ದುಡಿಯುವವರು ಯಾರು ಅಂತ ಕೇಳಿದ್ರೆ ಗಂಡಸರು. ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತೇನೆ. ಗಂಡನ ಜೊತೆಯಲ್ಲೇ ಇದ್ದು ಗಂಡನ ಅನ್ನವನ್ನೇ ತಿಂದು ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ ಓನಲ್ಲ ನೀನಲ್ಲ ಅಂತ ಹೇಳಿ ಗಂಡನಿಗೆ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಕೊಲೆ ಮಾಡುವುದು ನಿನ್ನಂತ ಹೆಂಡತಿಯರು. ಎಲ್ಲಿಯೋ ಹೇಗೋ ಆದ ಒಂದು ಪ್ರಕರಣ ಹಿಡ್ಕೊಂಡು ಮಾತಾಡಬೇಡಿ. ನನಗೂ ಪ್ರಕರಣ ಇರ್ತದೆ. ಹೇಳು. ಮುಗ್ಧ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಪ್ರೀತಿಯ ನಾಟಕವಾಡಿ ಆಮೇಲೆ ಎಲ್ಲಿಗೋ ಕರ್ಕೊಂಡು ಹೋಗಿ ಪಾಪ ಹೆಣ್ಣು ಮಕ್ಕಳು ಸಿಕ್ಕುವಾಗ ಹೇಗೆ ಸಿಕ್ಕುವುದು? 52 62 ತುಂಡುಗಳಾಗಿ ಸಿಕ್ಕಿದ ಪ್ರಕರಣ ಎಷ್ಟಿಲ್ಲ ಲೋಕದಲ್ಲಿ. ನಿಮಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಸಂಕಟವ. ನಿಮ್ಮನ್ನು 52 ತುಂಡಲ್ಲ, ನಿಮ್ಮನ್ನು 350 ತುಂಡು ಮಾಡಬೇಕು. ಮಾರಿ ಸಂತಾನಗಳೇ, ಹೆಚ್ಚು ಮಾತಾಡಬೇಡಿ. ನನ್ನಲ್ಲಿ ಮಾತಾಡಬೇಡ. ಹೆಚ್ಚು ಮಾತಾಡಬೇಡಿ. ಅಷ್ಟೋಮತಿ ಪ್ರೀತಿಯಿಂದ ನಿಮ್ಮನ್ನು ಯಾರಾದ್ರೂ ಕರಿತಾ ಇದ್ದಾರೆ? ಇಲ್ಲ ಇಲ್ಲ.
ದಯವಿಟ್ಟು ಪ್ರೀತಿ ಅಂತ ಭಾವಿಸಬೇಡಿ. ಅಲ್ವಾ? ಹೆಣ್ಣಾದವಳು ಗಂಡನನ್ನು ಏಕವಚನದಲ್ಲಿ ಕರೀತಾಳೆ ಅಂತ ಆದ್ರೆ ಅದು ಪ್ರೀತಿ ಅಲ್ಲ, ಮತ್ತೆ ಬೈಯುವುದಕ್ಕೆ ಅನುಕೂಲ ಆಗಲಿ ಅಂತ. ಯಾವಾಗ ನನ್ನನ್ನು ಏಕವಚನದಲ್ಲಿ ಕರೆದೆಯೋ ನನಗೆ ವ್ಯಾಜ್ಯ, ನನಗೆ ನೀವು ತ್ಯಾಜ್ಯ. ವ್ಯಾಜ್ಯ ಮತ್ತೆ ನನ್ನ ಮನೆಯಿಂದ ನಡೆ. ನೀವು ನಡಿ ಅಂತ ಹೇಳುವುದೇನು ನನಗೇನು ನಡ್ಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ವಾ? ಹೋಗದಿದ್ರೆ ಎಡದ ಕಾಲಿನಲ್ಲಿ ಮೆಟ್ಟುತ್ತೇನೆ. ನನಗೆ ಮೆಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತೀರಿ ನೀವು. ನನಗೆ ಬೆರಳು ತೋರಿಸಿದ್ರೆ ಬರುವ ಜನ್ಮದಲ್ಲಿ ಎಮ್ಮೆ ಆಗ್ತಿ. ನಾ ಎಮ್ಮೆ ಆದ್ರೂ ಅಡ್ಡಿಲ್ಲ, ನಿಮ್ಮಂತ ಹಂದಿಯೊಟ್ಟಿಗೆ ಸಂಸಾರ ಮಾಡುವುದಿಲ್ಲ. ಬಾ, ಹೊಲಸು ಹುಡ್ಕೋ, ಹೊಲಸು ಹುಡ್ಕೋ. ಹಾಗೆಲ್ಲ ಮಾಡಬೇಡಿ ನೀವು. ನನ್ನ ಒಳಗಿರುವ ಮೃಗವನ್ನು ಕೆಳಕಬೇಡ ಬಂದಾಕಿನಿ. ನಿಮ್ಮನ್ನು ಮನುಷ್ಯ ಅಂತ ಯಾರು ಹೇಳಿದ್ದು? ಹೌದಲ್ಲ, ನನ್ನನ್ನು ಮೃಗ ನಾನು ನೋಡದೆ ನಿಮ್ಮ ಮೃಗ ಎಂತದ್ದು ನನಗೆ ನೋಡ್ಬೇಕು. ಅಯ್ಯಯ್ಯೋ, ಬರ್ತಾರೆ ಇವ್ರು, ಬರ್ತಾರೆ, ಬರ್ತಾರೆ. ಛೇ, ಹೀಗಾಗಬಾರ್ದಿತ್ತು. ಅಯ್ಯೋ, ಸತತ ಪರಿಶ್ರಮದಿಂದ ಬಹಳಷ್ಟು ವರ್ಷಗಳ ಮೇಲೆ ನಾನೊಬ್ಬ ಗಂಡಸಾದೆ ಅಂತ ಭಾವಿಸಿದ್ರೆ ನಿಮ್ಮದು ಅನುಕಂಪದ ಅಲೆ ಅಲ್ವಾ? ಇರ್ಲಿ, ನನ್ನ ಬಗ್ಗೆ ಅನುಕಂಪವನ್ನು ತೋರಿದ್ದಕ್ಕೆ ಅನಂತ ಧನ್ಯವಾದಗಳು. ಅಂದ್ರೆ ಇದನ್ನು ಸಾಲವನ್ನಾಗಿ ಇಟ್ಟುಕೊಳ್ತೇನೆ. ಈಗ ಅಲ್ಲದಿದ್ರೆ ಇನ್ನೊಂದು 10 ವರ್ಷ ಕಳೆದಾದ್ರೂ ನಿಮಗೊಂದು ಮದುವೆ ಆಗುತ್ತದೆ. ಮದುವೆ ಆದ ಮೇಲೆ ನಿಮ್ಮ ಮನೆಯಲ್ಲಿ ಇದಕ್ಕಿಂತ 4 ಪಟ್ಟು ಹೆಚ್ಚು ಜಗಳ ಆಗ್ತದೆ. ಹೇಳಲಿಕ್ಕಿಲ್ಲ. ನನ್ನದು ನೋಡಿ ನಗೆ ಆಡ್ಲಿಲ್ವಾ? ನನ್ನ ಶಾಪ ಉಂಟು, ಹೆಚ್ಚಾಗಬೇಕು. ಇಲ್ಲ, ಹಾಗಾದಿದ್ರೆ ನಾನು ಬಂದು ಬೆಂಕಿ ಕೊಡ್ತೇನೆ. ಬೇಡದ್ದು ಹೇಳಿಕೊಟ್ಟಾದ್ರೂ ನಿಮ್ಮ ಮನೆಯಲ್ಲಿ ಜಗಳ ಆಗಬೇಕು. ಆದಾಗ ನೀವು ಆ ನೋವನ್ನು ನನ್ನಲ್ಲಿ ತೋಡಿಕೊಂಡಾಗ ಇದನ್ನು ಬಡ್ಡಿ ಸಮೇತ ತೀರಿಸ್ತೇನೆ. ಯಾವುದಕ್ಕೂ ಒಂದು ಕೊರತೆ ಹಾಲು ಕುಡಿದು ತಲೆ ಕೆಳಗೆ ಮಾಡಿ ಮಲಗಬೇಕು. ನೋಡುವ. ಚಿತ್ರಲೋಚನೆ ಜನನಿಯ ಮುತ್ತಿನಲ್ಲಿ ನಡೆದರುತ್ತ ಬಿತ್ತರಿಸುವೆನು ಬಿತ್ತಲಿಗೆ ಮತ್ತೆ ಬಗಿಲದ ನೀ. ಯಾವಾಗ ಬಂದೆ? ತವರು ಮನೆಗೆ ಬರುವಾಗ ಒಬ್ಳೇ ಬರಬಾರ್ದಮ್ಮ. ಎಲ್ಲಿದ್ದಾನೆ ನನ್ನ ಅಳಿಯ ದೇವ? ಮತ್ತೇನು ನೀನೊಬ್ಳೆ ಬಂದದ್ದು? ಬರುವ ಹಾಗೆ ಬರ್ಲಿಲ್ಲ, ನೀವು ಬರಮಾಡಿಸಿಕೊಂಡೆ. ಯಾರು? ನಾನು ಕರೀಲಿಲ್ಲ. ಅಪ್ಪಯ್ಯ, ಏನಮ್ಮ ಬಸವಳಿದ್ದೀರಿ? ಯಾರು ಹೇಳಿದ್ದು? ಎಲ್ಲ ಹೇಳ್ತಾರೆ ಈ ಸಲ ಹೊಟ್ಟೆ ಬಂದಿದೆ ಅಂತ. ಹೊಟ್ಟೆ ವಿಚಾರ ಆಡಿದ್ದಲ್ಲ, ಮತ್ತೆ ಚೈತನ್ಯವೇ ಇಲ್ಲ. ಬರ್ತಾರೆ. ಬರ್ತಾರೆ. ಯಾವ ಚೈತನ್ಯ? ಚೈತನ್ಯರು ಛೆ, ಅದಲ್ಲಪ್ಪ. ಹಾ? ಉಲ್ಲಾಸ, ಉತ್ಸಾಹ, ಚೈತನ್ಯ ರಾಜಕೀಯ ಅಲ್ವೇ ಮಗ? ಅಪ್ಪಯ್ಯ, ಓ. ಅದಕ್ಕೆ ಹೇಳುವುದು. ಹಾ. ಮನೆಯಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಒಬ್ಬಳು ಬೇಕು ಅಂತ. ಹಾ. ಅವಳನ್ನೇ ಹೆಂಡತಿ ಅಂತ ಹೇಳುವುದು. ಅದು ಹೆಂಡತಿ ಸರಿ ಇದ್ದಾರೆ, ಇಲ್ಲದಿದ್ರೆ ಪ್ರಾಣ ಹಿಂಡುತಿ. ಅಪ್ಪಯ್ಯ, ಏನಮ್ಮ? ಹೊತ್ತು ಹೊತ್ತಿಗೆ ಸರಿಯಾಗಿ ನೀವು ಊಟ ಮಾಡಿದ್ರ, ಮಲಗಿದ್ರ, ತಗೊಂಡ್ರ? ಯಾವುದು? ಹಾಲು, ತಂಪು ಪಾನೀಯ ಇತ್ಯಾದಿ ಇತ್ಯಾದಿ. ಹಾಗೆ ಬಿಡಿಸಿ ಹೇಳು, ನಾವು ಒಳ್ಳೆಯವರಲ್ವಾ? ಜನ ಅಪಾರ್ಥ ತಿಳ್ಕೊಳ್ತಾರೆ. ಆಯ್ತಪ್ಪ. ಅಪ್ಪ, ಓ, ಗಂಡ ಹೆಂಡಿರ ಜಗಳ ಅದು ಉಂಡು ಮಲಗುವ ತನಕ. ಮಲಗಿದ ಮೇಲೆ ಎಬ್ಬಿಸಿ ಎಬ್ಬಿಸಿ ಜಗಳ ಆಡುವುದಮ್ಮ. ಅಪ್ಪಯ್ಯ, ಓ, ಇವೆಲ್ಲವೂ ಏಕಾಂತವಾಗಿರ್ಬೇಕು, ಲೋಕಾಂತವಾಗಿರ್ಬಾರ್ದು ತಾನೆ. ಎಲ್ಲ ಗೊತ್ತಿದೆ ನಿಮಗೆ, ಯಾಕೆ ಹೀಗೆ ಮಾಡಿದ್ದೆ ಹೇಳಿ? ಅಮ್ಮ, ಪ್ರಾಜ್ಞೆಯಾದಂತಹ ನಿನಗೆ ವಿಚಾರವನ್ನು ವಿಸ್ತರಿಸಬೇಕಾದ ಅನಿವಾರ್ಯತೆ ಇಲ್ಲ. ಗಾರ್ಗ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆಯ ಪರಿಣಾಮದಿಂದ ನನ್ನಷ್ಟಕ್ಕೆ ನಗೆಯಾಡಿದೆ. ಬಂದು ವಿಚಾರವನ್ನು ಕೇಳಿದಳು, ವಿಚಾರವನ್ನು ಅರಿಹಿದೆ, ಮತ್ತೂ ಕೇಳಿದಳು. ಹೇಳಿದೆ ಗಾರ್ಗ್ಯರಿಂದ ಅನುಗ್ರಹಿತವಾದ ವಿದ್ಯೆ ಪೂರ್ಣವಾಗಿ ಹೇಳಿದೆ ಅಂತ ಆದ್ರೆ ನನ್ನ ಪ್ರಾಣಕ್ಕೆ ಸಂಚಕಾರ ಉಂಟು ಅಂತ. ಈಗ ಒಬ್ಬಳು ಹೆಂಡತಿಯಾದವಳು ಏನು ಮಾಡ್ಬೇಕು? ಇಷ್ಟನ್ನು ಕೇಳಿ ಗಂಡನ ಮಾತನ್ನು ಮೀರ ಕೂಡದು ಮೀರಬಾರದು ಅಲ್ವಾ? ನಿನ್ನ ಅಮ್ಮ ಎನ್ನುವ ಈ ಪ್ರಾಣಿ ಉಂಟಲ್ಲ, ಯಾಕಪ್ಪ ತುಚ್ಛವಾಗಿ ಮಾತನಾಡಿ? ಅವಳು ಅದಕ್ಕಿಂತ ಕಡೆ. ಅವಳು ಬೊಗಳಿದ್ದೇನು ಬಲ್ಲೆಯ? ಗಂಡನಾದ ನೀನು ಸತ್ತರೂ ತೊಂದರೆ ಇಲ್ಲ, ನನಗೆ ಗುಟ್ಟು ಗೊತ್ತಾಗಬೇಕು. ಇಂಥದ್ದು ಬೇಕಾ? ಹೀಗೆ ಹೇಳಿದ್ರ ಅಮ್ಮ ಮಾಡಿದ್ದು ತಪ್ಪು. ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಳ್ಳುವುದಕ್ಕೆ ಒಂದು ಅವಕಾಶ ಧಾರಾಳವಾಗಿ ಉಂಟು. ಅನಾಹುತಕ್ಕೆ ಹೊಣೆ ನಾನಲ್ಲ. ನಾನು ನೋಡಿಕೊಳ್ಳುತ್ತೇನೆ. ಸರಿ, ನಾನು ಸುಮ್ಮನೆ ಇರ್ತೇನೆ. ಅಮ್ಮ, ಮಾತೆಯೊಳ್ಳಿದೆ ಪತಿಯ ವಿದ್ಯೆಯ ನೀತಿಯರಿಯದ ದುಷ್ಟ ಹಠಮನ ಕಾತುರಕಿ ಸಿಂಧೂರ ಅಳಿಯುವುದು ಛಾತಿ ತರವೇ ಮಾತೆ ಮಾತೆ
ಮಾತನ್ನು ಆಲಿಸಿದೆ ನಾನು. ಎಷ್ಟು ಅಹಂಕಾರ ಉಂಟು ನೋಡು. ತಪ್ಪು ನಿಮ್ಮಲ್ಲೇ ಇದೆ. ನನ್ನಲ್ಲಿ ಅಪ್ಪನ ಮೇಲೆ ಯಾಕೆ ಆರೋಪವನ್ನು ಹೊರಿಸ್ತಾ ಇದ್ದೀರಿ? ಯಾವ ತಪ್ಪೆ? ಅಮ್ಮ, ನೀವೇ ಎಳವೇಲಿ ಹೇಳಿಕೊಟ್ಟಂತಹ ಪಾಠ, ಹದಿಪದೇ ಹೆಣ್ಣಾದವಳು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರಕೂಡದು, ಪತಿ ವಾಕ್ಯವೇ ವೇದ ವಾಕ್ಯ, ಪತಿ ಸೇವೆಯೇ ದೇವರ ಸೇವೆ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಿ ಬದುಕನ್ನು ಸಾಗಿಸಬೇಕು ಅಂತ. ಅಮ್ಮ, ಗಾರ್ಗಿರಿಂದ ಕರಗತವಾದಂತಹ ವಿದ್ಯೆ, ಈ ವಿದ್ಯೆಯ ಗುಟ್ಟನ್ನು ತಿಳಿಯುವಂತಹ ಹುಚ್ಚು ಕಾತುರತೆ, ಇದಕ್ಕೆ ಮನಸ್ಸು ಮಾಡಿದ್ದು ಹೌದು ಅಂತಾದ್ರೆ ನಿಮ್ಮ ಸಿಂಧೂರ ತಿಲಕ ಎನ್ನುವುದು ಅಳಿಸಿ ಹೋಗುತ್ತದೆ, ವೈದವ್ಯ ದೀಕ್ಷೆ ಎನ್ನುವುದು ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಹೇಳುವುದು ಏನು, ನೀವು ಮಾಡಿದಂತಹ ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಅಪ್ಪನ ಕಾಲು ಹಿಡಿ. ಧರಣಿ ವಂಶದ ಸೋಸೆ ತಪ್ಪಾಯ್ತೆ ಎಲ್ಲಿಂದ ಹಿರುರೆ ಜಾಣಿ. ಹಿರುರೆ ಕೈಕ, ಯಾಕಮ್ಮ ತಾಯಿಗೆ ಬುದ್ಧಿವಾದವನ್ನು ಹೇಳುವುದಕ್ಕೆ ಬೇಕಾಗಿ ಮುಂದುವರಿತಾ ಇದೆಯಲ್ಲ. ನಾ ಹೇಳಿದ್ದಲ್ಲಿ ನೀವು ಹೇಳಿಸಿಕೊಂಡದ್ದು. ಓಹೋ, ನಾ ಹೇಳಿಸಿಕೊಂಡದ್ದು ನೀನು ಹೇಳುವುದಕ್ಕೆ ಬಂದವಳು. ನನಗೆ ಅರ್ಥ ಐತೆ. ಏನಮ್ಮ? ಆಗುವುದಕ್ಕೆ ನೀನು ಸೂರ್ಯವಂಶದ ಸೊಸೆ, ನೀ ಹೇಳಿದ್ದನ್ನು ಕೇಳಬೇಕಾದ ಸಾಮಂತ ಮನೆತನದವರು ನಾವುಗಳು ಅನ್ನುವಂತಹ ಹಮ್ಮು ಬಿಮ್ಮು ನಿನಗುಂಟೇನೆ? ಖಂಡಿತವಾಗಿಯೂ ಇಲ್ಲ. ಮತ್ತೆ ತಪ್ಪು ಯಾರೇ ಮಾಡಿರ್ಲಿ, ಅಪ್ಪನೇ ಆಗಿರ್ಲಿ, ಅಮ್ಮನೇ ಆಗಿರ್ಲಿ, ಗಂಡನೇ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಮಕ್ಕಳೇ ಆಗಿರ್ಲಿ, ಓಹೋ, ತಪ್ಪು ತಪ್ಪಿ ಒಪ್ಪಿಕೊಳ್ಳುವಂತಹ ಮನಸ್ಸು ಬೇಕಷ್ಟೇ. ನನ್ನ ಮುಂಭಾಗದಲ್ಲಿ ಗುಟ್ಟು ಮಾಡ್ತಾರೆ ಅಂತಂದ್ರೆ ಹಠದಿಂದ ಕೇಳಬೇಕು ಅಂತ ಮುಂದುವರಿದ್ದೇನೆ. ಏನು ಹಠ ಮಾಡಿದ್ರೆ ತಪ್ಪೇನೆ? ಹಠ ತಪ್ಪಲ್ಲ, ಮತ್ತೆ ಹಠವೇ ಬದುಕಾಗಬಾರ್ದಮ್ಮ. ಹಠ ಬದುಕಾಗಬಾರ್ದು ಅಂತ. ಹೌದಲ್ಲ? ನೋಡೋಣ, ನಿನ್ನ ಬದುಕಿನಲ್ಲಿ ಹಠ ಬಿಟ್ಟು ಹೋಗ್ತದ? ಹೆಣ್ಣಿಗೆ ಸಹಜ ಗುಣ ತಾನು ಬಿಟ್ಟು ಹೋಗುದು ಹೇಗಮ್ಮ? ಇರ್ತದಲ್ವಾ? ಈಗ ಆಲೋಚನೆ ಮಾಡು. ಏನು? ಇಂದು ತಾಯಿಗೆ ಬುದ್ಧಿವಾದವನ್ನು ಹೇಳಿದ ಪರಿಣಾಮವಾಗಿ ನೀನಿದನ್ನು ಅನುಭವಿಸಬೇಕು. ನೀನು ಹಠ ಹಿಡಿದು ಕುಳಿತಾಗ ನಿನ್ನ ಗಂಡನಿಂದ, ನಿನ್ನ ಮಕ್ಕಳಿಂದ ಹೇಳಿಸಿಕೊಳ್ತೀನಿ ನೆನಪಿರ್ಲಿ. ನನಗೆ ಹೇಳ್ತಾಳೆ ಅವಳು. ಎಂತಹ ಕೆಡುನುಡಿಯ ನಾಡಿಬಿಟ್ಟು ಅಪ್ಪಯ್ಯ ಬೇಡ ಮಗಳೇ ಅಂತ ಹೇಳಿದೆ. ಅಮ್ಮ, ನಾನು ಮೊದಲೇ ಹೇಳಿದೆ, ಬೇಡ ಮಗ, ಅದರ ಬಾಲ ಓರೆ ನೇರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀನು ಹೇಳಿದೆ, ಇಲ್ಲಪ್ಪಯ್ಯ ನನ್ನಲ್ಲಿ ಬಿದ್ದಿರೋ ಓಟೆ ಉಂಟು, ನಾನು ನೇರ ಮಾಡ್ತೇನೆ ಅಂತ. ನನಗೆ ಅದರ ಬಾಲ ಓರೆ ಅಂತ ಬೇಸರಲ್ಲ. ಮತ್ತೇನು? ನೀ ಕೊಂಡು ಹೋದ ಬಿದ್ದಿರೋ ಓಟೆಯೂ ಓರೆ ಆಯ್ತಲ್ಲಮ್ಮ. ಗೊತ್ತಾಗುವಾಗ ಹೊತ್ತಾಯ್ತಲ್ಲಪ್ಪ. ನಿನ್ನ ಬದುಕಿಗೆ ಅವಳಿಂದ ಲಭಿಸಿದ್ದು ಶಾಪವಾಕ್ಯ, ಆದ್ರೆ ಅದು ನಿನ್ನ ಬದುಕಿನಲ್ಲಿ ಪರಿಣಮಿಸೋದು ಮಗಳೇ. ಒಂದು ವೇಳೆ ಪರಿಣಾಮವನ್ನು ಬೀರ್ತದೆ ಅಂತ ಆದ್ರೆ ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಅಸ್ತಿತ್ವ ಇಲ್ಲ ಅಂತ ಆಗುತ್ತದೆ. ಆದ್ರೆ ಒಂದನ್ನು ನೀನು ಆಲೋಚನೆ ಮಾಡಲೇಬೇಕು. ಹೆಣ್ಣಾದವಳಿಗೆ ಜೀವನದಲ್ಲಿ ಹಠ ಎನ್ನುವುದು ಬದುಕಿನ ಭದ್ರತೆಗೆ ಬೇಲಿಯಾಗಿರಬೇಕು. ಹಠವೇ ಜೀವನವಾಗಬಾರದು. ಇದನ್ನು ನೀನಾದ್ರೂ ಜೀವನದಲ್ಲಿ ಪಾಲಿಸಬೇಕಮ್ಮ. ಪಾಲಿಸ್ತೇನಪ್ಪ. ಸರಿ ಅಪ್ಪಯ್ಯ, ಅಮ್ಮನ ಬಾಯಿ ಮಾತ್ರ ಹಾಗೆ, ಮನಸ್ಸು ಬಹಳ ಒಳ್ಳೆಯದು. ಕರ್ಮ ಉಳದ್ದು. ಹಿಂದೆ ಬನ್ನಿ, ಹಿಂದೆ ಬನ್ನಿ. ಕೈಕಾ, ಅಮ್ಮ ಹೀಗೆ ಬರಮ್ಮ. ನೀನು ಮಾತಾಡುವ ವೇಳೆಯಲ್ಲಿ ನನಗೆ ಸಿಟ್ಟು ಬಂದು ಹೋಯಿತು. ಸಿಟ್ಟಿನ ಪರಿಣಾಮವಾಗಿ ಒಂದು ಮಾತು ಬಂತು. ಆ ಮಾತಿಗೆಲ್ಲ ಮೌಲ್ಯ ಕಲ್ಪಿಸಬಾರ್ದಮ್ಮ. ಎಲ್ಲ ಅಭ್ಯಾಸ ಆಗಿದೆ ಅಮ್ಮ. ಇವತ್ತನ್ನೆಲ್ಲ ಅಭ್ಯಾಸ ಮಾಡಿಕೊಳ್ಬಾರ್ದು. ನನಗೆ ಅಭ್ಯಾಸ ಆಗಿದೆ ಅಂತ ಹೇಳಿ ಅದನ್ನೇ ಹೇಳಲಿಕ್ಕೆ ಮುಂದುವರಿಸಬೇಡಿ. ನಾ ಹೇಳ್ತೇನೆ. ಇಲ್ಲಮ್ಮ. ನಾಯ್ರೆ, ಊಟ ಮಾಡಿದ್ರಾ? ಇಲ್ಲ, ಅಲ್ಲಿ ಮಣ್ಣುಂಟು, ತಿಂತೀಯಾ? ಅಪ್ಪಯ್ಯ, ಏನಮ್ಮ ನೋಡುವ ಜೊತೆಯಾಗಿ ಇಲ್ಲಿ. ಆಹಾ ಆಹಾ, ನನ್ನ ದೃಷ್ಟಿಯ ಬೀಳುವ ಹಾಗುಂಟಪ್ಪ. ಇದಕ್ಕೆ ಹಾಗಲ್ಲಪ್ಪ, ಜನ ಮೆಚ್ಚಿದಂತಹ ಜೋಡಿ, ಆದರ್ಶ ದಂಪತಿ. ನೀವೇ ರಾಜ, ಅಮ್ಮನೇ ರಾಣಿ. ಇನ್ನು ಅಲ್ಲಿಗಂದು ಹೋಗ್ಲಿಕ್ಕೆ ಉಂಟು. ಯಾವ್ದಕ್ಕಪ್ಪ? ರಾಜಾರಾಣಿಗೆ ಹೋದ್ರೆ ಪ್ರಥಮ ಬಹುಮಾನ ನಿಮಗೆ ಅಪ್ಪ. ನಮ್ಮದು ಬಿಡಮ್ಮ. ಇಂದೋ ನಾಳೆಯೋ ಬಿದ್ದು ಹೋಗುವ ಮರಗಳು. ಅದಲ್ಲ, ಮದುವೆ ಆಗಿ ಸಮಯ ಎಷ್ಟು ಕಳೆಯುತ್ತೆ? ನನಗೊಂದು ಮೊಮ್ಮಗು ಯಾವಾಗ ಕೊಡ್ತೀಯೇ? ಹೋಗಿ ಅಪ್ಪ, ಮೊನ್ನೆ ತಾನೇ ಮದುವೆ ಆದದ್ದು. ಮೊಮ್ಮಗು 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 ಅಂತ ಎಷ್ಟು ಪ್ರಾಣ ತಿಂತೀರಿ. ಒಂದು ಹಾಯಾಗಿ ಕಾಲ ಕಳೆಯೋದಕ್ಕೂ ಬಿಡೋದಿಲ್ಲ. ಮೊಮ್ಮಗು ಮೊಮ್ಮಗು ಮೊಮ್ಮಗು, ಅದಕ್ಕೆ ನನ್ನ ಮನೆಗೆ ಬರುವುದಿಲ್ಲ ಅಂತ ಹೇಳಿ. ನೀವೆಂತದ್ದು ಕೇಳಿದವಳು? ಮೊಮ್ಮಗು. ಮೊಮ್ಮಗು? ಅದೇಕೆ ಮೊಮ್ಮಗು? ಆಟ ಆಡ್ಲಿಕ್ಕೆ. ಆಟ ಆಡ್ಲಿಕ್ಕೆ ಮೊಮ್ಮಗು? ಹೌದು. ನಿಮಗೆ ಇಷ್ಟು ಬೇಗ ಅಜ್ಜ ಆಗ್ಲಿಕ್ಕೆ ಮನ್ಸಿರ್ಬಹುದು, ನನಗೆ ಇಷ್ಟು ಬೇಗ ಅಜ್ಜ ಆಗ್ಲಿಕ್ಕೆ ಮನ್ಸಿಲ್ಲ. ಆಯ್ತಾ? ನಾನು ಆಲೋಚನೆ ಮಾಡುವುದು ಯಾವುದನ್ನು? ಈ ಪ್ರಾಯದಲ್ಲೂ ಅದು ತಿರುಗುತ್ತದಲ್ಲ. ಅವಳು ಹೇಳಿದ್ದು ಕೇಳಿದ್ರ? ನನಗೆ ಪ್ರಾಯ ಆಗ್ಲಿಲ್ಲ. ಹಾಗಾದ್ರೆ ಈ ಪ್ರಸಂಗದಲ್ಲಿ ಯಾರಿಗೂ ಪ್ರಾಯ ಆಗ್ಲಿಕ್ಕಿಲ್ವ? ಹೌದಾ? ನನಗೊಬ್ಬನಿಗೆ ಆದದ್ದ. ಬಹುಶಃ ಹೀಗೆ ಹೇಗೆ ಬರೆಯುವವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಕಾಣ್ತದೆ. ಇರ್ಲಿ, ಹಣೆ ಬರಹಕ್ಕೆ ಹೊಣೆ ಯಾರು? ನೀವು ಸ್ತಂಭೀಭೂತಿರಾದ್ರಿ ಪ್ರಭು. ಒಂದು ಮುಗುಳು ನಗೆ.
ಸ್ವಾಮಿ ಒಂದು ಮುಗುಳು ನಗೆ